ಸೊ ಇವತ್ತಿನ ಲಕ್ಕಿ ಡ್ರಾ ಬಂಪರ್ ಪ್ರೈಸ್ ಅಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ನಾವು ನೋಡೋದಾದ್ರೆ ಟಾಟಾ ಪಂಚ್ ಸಿಗ್ತಾ ಇದೆ ಒಬ್ಬರಿಗೆ, ಒಬ್ಬ ಅದೃಷ್ಟವಂತರಿಗೆ. 5 ಜನರಿಗೆ ಆಕ್ಸೆಸ್ 2 ವೀಲರ್ ಸಿಗ್ತಾ ಇದೆ. ಅದರ ಬದಲಾಗಿ ಗೋಲ್ಡ್ ನೆಕ್ಲೆಸ್ ಅನ್ನ ಬೇಕಾದ್ರೂ ನೀವು ಚೂಸ್ ಮಾಡಬಹುದಾಗಿದೆ. ಸೊ ಯಾರೆಲ್ಲ ವಿನರ್ಸ್ ಆಗ್ತಾರೆ ಅಂತ ಹೇಳಿ ನಾವು ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ನೋಡ್ಬೇಕಾಗಿದೆ. ಅದನ್ನ ಹೊರತುಪಡಿಸಿ ಯಾರೆಲ್ಲ ಪ್ರತಿ ತಿಂಗಳ 5ನೇ ತಾರೀಕಿನ ಮುಂಚಿತವಾಗಿ ಪೇ ಮಾಡಿರ್ತಾರೆ, ಸೊ ಅಂತವ್ರಿಗೆ ಎಲ್ಲರಿಗೂ ಕೂಡ ಗೋಲ್ಡ್ ರಿಂಗ್ ಕೂಡ ಇದೆ. ಸೊ ಅದ್ರ ಜೊತೆನಲ್ಲಿ ಇಷ್ಟೆಲ್ಲ ಸರ್ಪ್ರೈಸ್ ಗಿಫ್ಟ್ಗಳು, 30 ಸರ್ಪ್ರೈಸ್ ಗಿಫ್ಟ್ಗಳು ನಿಮಗೋಸ್ಕರ ಕಾಯ್ತಾ ಇದೆ. ಸೊ ಇಲ್ಲಿ ಯಾರೆಲ್ಲ ಬಂದಿದ್ದೀರಾ, ಮನೇಲಿ ಕುತ್ಕೊಂಡು ಯಾರೆಲ್ಲ ನೋಡ್ತಾ ಇದ್ದೀರಾ, ಅಷ್ಟೆಲ್ಲ ವಿಜುವಲ್ ಗ್ರೂಪ್ ಅಸೋಸಿಯೇಟ್ಸ್ ಗೆ ಯಾರೆಲ್ಲ ಮೆಂಬರ್ಸ್ ಆಗಿದ್ದೀರಾ, ಸೊ ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್. ಶಿವನ ಅನುಗ್ರಹ ಸಿಗ್ಲಿ. ಒಂದು ಆಸ್ಪಿಷಿಯಸ್ ಡೇ. ಕಳೆದ ತಿಂಗಳು ತಾರ್ ಬಂದಿತ್ತು, ಸೊ ಹೇಗೆ ಅವ್ರು ರಿಸೀವ್ ಮಾಡಿದ್ರು ಎಲ್ಲವನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ. ಸೊ ಈ ತಿಂಗಳು ಅಂದ್ರೆ ಕಳೆದ ತಿಂಗಳು ನಮ್ಗೆ ಸಂಕ್ರಾಂತಿ ಹಬ್ಬ ಇತ್ತು, ಈ ತಿಂಗಳು ಮಹಾಶಿವರಾತ್ರಿ ಇದೆ. ಸೊ ಬರೋ ತಿಂಗಳು ಇನ್ನು ಏನೆಲ್ಲ ಸ್ಪೆಷಾಲಿಟಿ ಇರುತ್ತೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಆದ್ರೆ ಈ ಒಂದು ದಿನ ಸುದಿನ, ಶುಭ ದಿನ. ಸಾಕಷ್ಟು ಜನ ಟಾಟಾ ಪಂಚ್ ಒಳ್ಳೆ ಮೈಲೇಜ್ ಕೊಡುವಂತ ಗಾಡಿ ನಮ್ಮ ಮಿಡಲ್ ಕ್ಲಾಸ್ ಜನರಿಗೆ. ಸೊ ಆ ಒಂದು ಕಾರ್ ನನಗೆ ಬರ್ಲಪ್ಪ ಅನ್ನುವಂತ ಆಸೆ ಇರುತ್ತೆ. ಭಾಗಶಃ ಇಲ್ಲಿ ಬಂದಿರೋರ್ಗೂ ಕೂಡ ಆಸೆ ಇದ್ದೇ ಇರುತ್ತೆ. ಇನ್ನು ಎಷ್ಟೋ ಜನರಿಗೆ 2 ವೀಲರ್ ಕನಸು ಕೂಡ ಇರುತ್ತೆ. 5 ಜನರಿಗೆ ಸಿಗ್ತಾ ಇದೆ. 2 ವೀಲರ್ ಬೇಡಪ್ಪ ಅಂತ ಹೇಳಿದ್ರೆ ಇವಾಗ ಚಿನ್ನದ ದರ ಎಷ್ಟೊಂದು ದುಬಾರಿ ಆಗ್ತಾ ಇದೆ ನಿಮ್ಗೆ ಗೊತ್ತಿದೆ. ಸೊ ಆಕ್ಸೆಸ್ ಬೇಡ ಅಂತಂದ್ರೆ ನೀವು ಗೋಲ್ಡ್ ನೆಕ್ಲೆಸ್ ಅನ್ನ ಕೂಡ ತಗೊಳ್ಬಹುದು. ಈ ಒಂದು ಟಾಟಾ ಪಂಚ್ ಕೂಡ ಬೇಡ ಅಂದ್ರೂ ಕೂಡ ಸೊ ನೀವು ಬೇರೆ ಒಂದು ಗೋಲ್ಡ್ ನೆಕ್ಲೆಸ್ ಅನ್ನ ಚೂಸ್ ಮಾಡಬಹುದು. ಅಂಡ್ ಅದ್ರ ಜೊತೆನಲ್ಲಿ ಪ್ರತಿ ತಿಂಗಳ ಮುಂಚಿತವಾಗಿ ಅಂದ್ರೆ 5-10ನೇ ತಾರೀಕಿನ ಮುಂಚಿತವಾಗಿ ಯಾರೆಲ್ಲ ಪೇಮೆಂಟ್ಸ್ ಅನ್ನ ಮಾಡಿರ್ತಾರೆ, ಸೊ ಅವರಿಗೆ ಈ ಒಂದು ಸರ್ಪ್ರೈಸ್ ಗಿಫ್ಟ್, ಗೋಲ್ಡ್ ರಿಂಗು, ಟಾಟಾ ಪಂಚ್ ಬಂಪರ್ ಪ್ರೈಸ್, ಹಾಗೆ ಆಕ್ಸೆಸ್ ಏನಿದೆ ಎಲ್ಲದಕ್ಕೂ ನಿಮ್ಗೆ ಆಕ್ಸೆಸ್ ಸಿಗುತ್ತೆ. ಅದೇ ಆಫ್ಟರ್ 10th ಯಾರೆಲ್ಲ ಪೇ ಮಾಡಿರ್ತಾರೆ, ಸೊ ಅವರಿಗೆ ಬಂಪರ್ ಡ್ರಾ ನಲ್ಲಿ ಪಾರ್ಟಿಸಿಪೇಟ್ ಮಾಡೋ ಅವಕಾಶ ಮಾತ್ರ ಸಿಗುತ್ತೆ. ಸೊ ಹಾಗಾಗಿ ಪ್ರತಿ ತಿಂಗಳ 10ನೇ ತಾರೀಕಿನ ಮುಂಚಿತವಾಗಿ ನೀವೆಲ್ಲರೂ ಪೇಮೆಂಟ್ಸ್ ಅನ್ನ ಮಾಡಿ ಅಂತ ಹೇಳ್ತಾ, ಸೊ ನಮ್ಮ ವಿಜುವಲ್ ಗ್ರೂಪ್ ಅಸೋಸಿಯೇಟ್ಸ್ ನ 20 ತಿಂಗಳ ಗೋಲ್ಡ್ ಸೇವಿಂಗ್ ಸ್ಕೀಮ್ ನಲ್ಲಿ ಯಾರೆಲ್ಲ ಇಂಟ್ರೆಸ್ಟ್ ಇದೆ, ಸೊ ಯಾರೆಲ್ಲ ಮೆಂಬರ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ, ಸೊ ಪ್ರತಿ ತಿಂಗಳ ಒಂದು ನಿಮ್ಮ ಶಕ್ತಿಗೆ ಅನುಗುಣವಾಗಿ 1,000ದಿಂದ ಶುರುವಾಗ್ತಾ ಇದೆ. 1,000 ಇರಬಹುದು, 2,000 ಇರಬಹುದು, ಅಥವಾ 5,000, 10,000. ಸೊ ಹೀಗೆ ನಿಮ್ಮ ಸ್ಕೀಮ್ ಗಳನ್ನ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದೀವಿ. ಕೊನೆಯಲ್ಲಿ ಏನಪ್ಪಾ ಅಂತಂದ್ರೆ 20 ತಿಂಗಳ ಈ ಒಂದು ಗೋಲ್ಡ್ ಸೇವಿಂಗ್ ಸ್ಕೀಮ್ ನಲ್ಲಿ ನಿಮ್ಗೆ ಲಕ್ಕಿ ಡ್ರಾ ನಲ್ಲಿ ಯಾವುದೇ ಬಹುಮಾನ ಬರ್ಲಿಲ್ಲ ಅಂತಂದ್ರೂ ಕೂಡ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನೀವು 20 ತಿಂಗಳು ಏನು 1,000 ಫಾರ್ ಎಕ್ಸಾಂಪಲ್ 1,000 ರೂಪೀಸ್ ಪೇ ಮಾಡಿರ್ತೀರಾ, 20 ಮಂತ್ಸ್ ಗೆ 20,000 ಆಗಿರುತ್ತೆ. ಸೊ 20,000 ರೂಪಾಯಿಗೆ ನೀವು ಗೋಲ್ಡ್ ಆದ್ರೂ ತಗೋಬಹುದು, ಅಥವಾ ಹೋಮ್ ಅಪ್ಲಯನ್ಸಸ್ ಕೂಡ ನೀವು ತಗೊಳ್ಬಹುದಾಗಿದೆ. ಲೈಕ್ ರೆಫ್ರಿಜರೇಟರ್, 40 ಇಂಚಸ್ ಸ್ಮಾರ್ಟ್ ಟಿವಿ ಆಗಿರ್ಬೋದು, ಇನ್ವರ್ಟರ್, ವಾಷಿಂಗ್ ಮಿಷಿನ್. ಸೊ ಹೀಗೆ ನಿಮ್ಮ ಮನೆಗೆ ಬೇಕಾಗಿರುವಂತಹ ಒಂದಷ್ಟು ವಸ್ತುಗಳು ಕೂಡ ತಗೊಳ್ಬಹುದು, ಅಥವಾ ಚಿನ್ನವನ್ನಾದ್ರೂ ಖರೀದಿ ಮಾಡಬಹುದು. ಸೊ ನಿಮ್ಗೆ ಇಲ್ಲಿ 20,000 ಏನ್ ಕಟ್ತೀರಾ, ಯಾವುದೇ ಲಾಸಸ್ ಅಂತೂ ಖಂಡಿತವಾಗ್ಲೂ ಆಗಲ್ಲ. ಸೊ ಹೀಗಿದೆ ನಮ್ಮ ವಿಜುವಲ್ ಗ್ರೂಪ್ ಅಸೋಸಿಯೇಟ್ಸ್ ನ ಈ ಒಂದು ಗೋಲ್ಡ್ ಸೇವಿಂಗ್ ಸ್ಕೀಮ್ 2.0 ಸೀಸನ್ 2 ಆರಂಭ ಆಗಿದೆ. ಸೀಸನ್ 1 ಸಕ್ಸಸ್ಫುಲ್ ಆಗಿ ನೆರವೇರಿದೆ. ಕಳೆದ ವರ್ಷ ಡಿಸೆಂಬರ್ಗೆ ಸೀಸನ್ 1 ಕಂಪ್ಲೀಟ್ ಆಗಿದೆ. ಈ ವರ್ಷ ಅಂದ್ರೆ 2026 ಜನವರಿ 15ನೇ ತಾರೀಕಿಂದ ಈ ಒಂದು ಸೀಸನ್ 2 ಆರಂಭ ಆಗಿದೆ ಅಂತಾನೆ ಹೇಳಬಹುದು. ಸೊ ಏನಪ್ಪಾ ಶುರುವಾಗೋಯ್ತು, ಮತ್ತೆ ನಮ್ಗೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಇಲ್ವಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಡೆಫಿನೆಟ್ಲಿ ಆಪರ್ಚುನಿಟಿ ಇದೆ. 20 ತಿಂಗಳು ಕೂಡ ನೀವು ಕಟ್ತಾ ಹೋಗಬಹುದು. ಈ ತಿಂಗಳಲ್ಲೂ ನೀವು ಹೊಸ ಮೆಂಬರ್ಸ್ ಆಗಬಹುದು, ಬರೋ ತಿಂಗಳಲ್ಲಿ ಕೂಡ ಹೊಸ ಮೆಂಬರ್ಸ್ ಆಗಬಹುದು. 1,000 ಕಟ್ಟಿ ನಿಮ್ಮ ಅದೃಷ್ಟವನ್ನ ಯಾಕೆ ನೀವು ಪರೀಕ್ಷೆ ಮಾಡ್ಕೊಳ್ಬಾರ್ದು? ಡೆಫಿನೆಟ್ಲಿ ಈ ಒಂದು ಆಪರ್ಚುನಿಟಿ ಗೋಲ್ಡನ್ ಆಪರ್ಚುನಿಟಿ ಅಂತಾನೆ ಹೇಳಬಹುದು. ಸೊ ಎಲ್ಲೋ ಹೋಗಿ ಇನ್ನೇನೋ ಮಾಡಿ ದುಡ್ಡನ್ನ ಕಳೀತಾ ಹೋಗ್ತೀವಿ. ಒಂದು ಹೋಟೆಲ್ ನಲ್ಲಿ ಊಟಕ್ಕೆ ಕೂತ್ಕೊಂಡ್ರೆ ನಮ್ಗೆ 5,000-6,000 ರೂಪಾಯಿ ಬಿಲ್ ಆಗ್ದಲೆ ಈಚೆ ಅಂತೂ ಬರಲ್ಲ. ಸೊ ಅದ್ರಲ್ಲಿ 1,000-2,000 ನೀವು ಸೇವ್ ಮಾಡಿ ಇದ್ರಲ್ಲಿ ಹಾಕಿದ್ರೆ ಸಾಕು, ನಿಮ್ಗೆ ಗೊತ್ತಿಲ್ದಲೆ ಪ್ರತಿ ತಿಂಗಳು ಅದು ಬೆಳೀತಾ ಹೋಗುತ್ತೆ. ಅಷ್ಟೇ ಅಲ್ಲ, ಕೊನೆಯಲ್ಲಿ ನಿಮ್ಗೆ ಈ ಒಂದು ಲಕ್ಕಿ ಡ್ರಾ ನಲ್ಲಿ ಏನಾದ್ರೂ ನಿಮ್ಗೆ ಕೂಪನ್ಸ್ ಬಂದ
ಬಂದಿಲ್ಲ, ನಿಮ್ಗೆ ಪ್ರೈಸ್ ಬಂದಿಲ್ಲ ಅನ್ನೋದಾದ್ರೆ ಸೊ ನೀವು ಕೊನೆಯಲ್ಲಿ 20,000 ಏನ್ ದುಡ್ಡನ್ನು ಕಟ್ಟಿರ್ತೀರಾ ಅದಕ್ಕೆ ಬೇಕಾಗಿರುವಂತ ಬರುವಂತ ಐಟಮ್ಸ್ ಅನ್ನ ನಿಮ್ ಮನೆಗೆ ತಗೊಂಡೋಗ್ಬಹುದು. ಇನ್ಯಾಕ್ ತಡ ಮಾಡ್ತಾ ಇದ್ದೀರಾ? ಬೇಗ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್, ನೈಬರ್ಸ್, ನಿಮ್ಮ ಕಿಟಿ ಪಾರ್ಟಿ ಫ್ರೆಂಡ್ಸ್ ಜೊತೆನಲ್ಲೆಲ್ಲಾನು. ಮೌತ್ ಪಬ್ಲಿಸಿಟಿ ತುಂಬಾನೇ ಮುಖ್ಯ. ಸೊ ಹಾಗಾಗಿ ನಿಮ್ಗೂ ಒಳ್ಳೇದಾಗ್ಲಿ, ನಿಮ್ಮಿಂದ ನಿಮ್ ಫ್ರೆಂಡ್ಸ್ಗೂ ಒಳ್ಳೇದಾಗ್ಲಿ, ಅವರಿಂದ ಈ ಸಂಸ್ಥೆಗೂ ಒಳ್ಳೇದಾಗ್ಲಿ. ಸೊ ಎಲ್ಲರೂ ಕೈ ಜೋಡಿಸಿದ್ರೇನೆ ಖಂಡಿತವಾಗ್ಲೂ ಒಂದು ಸಂಸ್ಥೆ ಬೆಳೆಯೋದಿಕ್ಕೆ ಸಾಧ್ಯ. ಸಂಸ್ಥೆ ಜೊತೆನಲ್ಲಿ ನೀವು ಬೆಳೀರಿ. ಅಷ್ಟೇ ಅಲ್ಲ, ಈ 1,000 ರೂಪಾಯಿ ನಿಮ್ಗೆ ಏನ್ ದೊಡ್ಡದಲ್ಲ ಅನ್ನೋದು ನನ್ನ ಭಾವನೆ. ಅಂಡ್ ಮಿಡಲ್ ಕ್ಲಾಸ್ ಜನರಿಗೆ ಎಷ್ಟೊಂದು ಆಸೆ ಕನ್ಸುಗಳಿರುತ್ತೆ. ನನ್ಗೆ ಬೈಕ್ ಬೇಕು, ಕಾರ್ ಬೇಕು, ಚಿನ್ನ ತಗೋಬೇಕು, ಸೈಟ್ ತಗೋಬೇಕು, ಆ ಸೈಟ್ ಅಲ್ಲಿ ನನ್ನ ಕನಸಿನ ಮನೆಯನ್ನ ಕಟ್ಟಬೇಕು ಅಂತ. ಸೊ ನಾನ್ ನಿಮ್ಗೆ ಹೇಳೋದಿಷ್ಟೇ, 1,000 ರೂಪಾಯಿನ ಕಟ್ಟೋದ್ರ ಮೂಲಕ ನಿಮ್ಮ ಅದೃಷ್ಟ ಒಂದ್ಸಲ ಯಾಕೆ ನೀವು ಟೆಸ್ಟ್ ಮಾಡಬಾರ್ದು? ಖಂಡಿತವಾಗ್ಲೂ ಅದ್ರ ಮೂಲಕ ನಿಮ್ಮಿಂದ ಆಸೆಗಳನ್ನ, ದೊಡ್ಡ ದೊಡ್ಡ ಕನಸುಗಳನ್ನ ಈಡೇರಿಸೋದಿಕ್ಕೆ ಅಂತಾನೆ ವಿಜುವಲ್ ಗ್ರೂಪ್ ಅಸೋಸಿಯೇಟ್ಸ್ ಇರುವಂತದ್ದು. ಸೊ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯ, ದೇಶ, ವಿದೇಶಗಳಲ್ಲಿ ಇರುವಂತಹ ಜನರೆಲ್ಲರೂ ಕೂಡ ಈ ಒಂದು ಸಂಸ್ಥೆನಲ್ಲಿ ಮೆಂಬರ್ಸ್ ಆಗ್ತಾ ಇದ್ದಾರೆ. ಸೊ ನೀವು ಕೂಡ ಮೆಂಬರ್ಸ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಸಂಸ್ಥೆ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಮಹಾಶಿವರಾತ್ರಿಯ ವೆರಿ ಸ್ಪೆಷಲ್ ಬಂಪರ್ ಲಕ್ಕಿ ಡ್ರಾ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದೀವಿ. ಸಾಕಷ್ಟು ಜನರು ಆಗ್ಲಿಂದಲೂ ಬಂದು ಕಾಯ್ತಾ ಕೂತಿದ್ದೀರಾ, ಆದ್ರೆ ಜಾಗರಣೆ ಮಾಡ್ಬೇಕಲ್ವಾ? ಸೊ ಕಾರ್ಯಕ್ರಮ ಬೇಗ ಮುಗ್ದೋಯ್ತು ಅಂತಂದ್ರೆ ನೀವು ತೂಕಡಿಸ್ತೀರಾ. ಸೊ ಹಾಗಾಗಿ ನಿಮ್ಮ ಜಾಗರಣೆಗೆ ನಮ್ಮ ಕಾರ್ಯಕ್ರಮದ ಮೂಲಕ ನಾವು ಕೂಡ ಸಪೋರ್ಟ್ ಮಾಡ್ತಾ ಇದ್ದೇವೆ. ಸೊ ನಮ್ಮ ಎಲ್ಲ ಕೂಪನ್ ಇರುವಂತಹ ಟ್ರೇಗಳು ರೆಡಿ ಆಗ್ತಾ ಇದೆ. ವೆರಿ ಕ್ಲಿಯರ್ ಅಂಡ್ ವೆರಿ ಟ್ರಾನ್ಸ್ಪರೆಂಟ್ ವೈಟ್ ಶೀಟ್ ರೀತಿನಲ್ಲಿ ಈ ಒಂದು ಬಿಸ್ನೆಸ್ ಮಾಡ್ತಾ ಇರುವಂತದ್ದು. ಸೊ ಟ್ರೇಗಳಲ್ಲಿ ಇರುವಂತಹ ಈಚ್ ಅಂಡ್ ಎವ್ರಿ ನಂಬರ್ ವಿಸಿಬಲ್ ಆಗೋ ರೀತಿನಲ್ಲಿ ವಿಜುವಲ್ ಗ್ರೂಪ್ ಅಸೋಸಿಯೇಟ್ಸ್ ನ ಸ್ಟಾಫ್ ಏನಿರ್ತಾರೆ, ಸೊ ಅವ್ರು ಎಲ್ಲರೂ ಕೂಡ ನಿಮ್ಗೆ ಗ್ರೂಪ್ ಅಲ್ಲಿ ಫೋಟೋಗಳನ್ನ ಹಾಕ್ತಾರೆ. ನೀವು ಯಾವ ಗ್ರೂಪ್ ಅಲ್ಲಿ ಇರ್ತೀರಾ, ನಿಮ್ಮ ಕೂಪನ್ ಯಾವುದು, ಸೊ ಪ್ರತಿಯೊಂದು ಫೋಟೋಗಳು ನಿಮ್ಗೆ ಗ್ರೂಪ್ ಅಲ್ಲಿ ಬಂದ್ಬಿಡುತ್ತೆ. ಸೊ ನೀವೇನು ವರಿ ಮಾಡುವಂತ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ ಅಂತ ಹೇಳ್ತಾ ಸೊ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದೀವಿ. ಟ್ರೇಗಳು ಕೂಡ ರೆಡಿ ಆಗ್ಬಿಟ್ಟಿದೆ. ಅಂಡ್ ನೀವ್ ಎಲ್ರು ಬೆಳಗ್ಗೆಯಿಂದ ಎಷ್ಟು ಜನ ಉಪವಾಸ ಇದ್ದೀರಾ? ಫಾಸ್ಟಿಂಗ್ ಎಷ್ಟು ಜನ ಇದ್ದೀರಾ? ಓ ಪರವಾಗಿಲ್ಲ, ಒಂದಿಬ್ರು 3 ಜನ. ಮಿಕ್ಕವ್ರಿಗೆ ಯಾರಿಗೂ ಎನರ್ಜಿ ಇಲ್ಲ ಅನ್ಸುತ್ತೆ. ಉಪವಾಸ ಜಾಗರಣೆ ಎಷ್ಟು ಜನ ಮಾಡ್ತೀರಾ ಈಗ? ಓ ಮೈ ಗಾಡ್, ನಂಗೆ ಈಗ್ಲೇ ನಿದ್ದೆ ಬರ್ತಾ ಇದೆ. ಆಗ್ಲಿ, ಶಿವನ ಅನುಗ್ರಹ ನೀವು ಎಲ್ರಿಗೂ ಸಿಗ್ಲಿ. ಸರಿ, ಈಗ ಟಾಟಾ ಪಂಚ್ ಎಷ್ಟು ಜನರಿಗೆ ಬೇಕಿದೆ? ಅಂದ್ರೆ ಈಗ ನಾನು ಹೆಂಗೆ ಅಂದ್ರೆ ಟಾಟಾ ಪಂಚ್ ಯಾರಿಗ್ ಬೇಡ ಅವ್ರ ಕೈ ಎತ್ತಿ ಅನ್ನಂಗಿದೆ. ಟಾಟಾ ಪಂಚ್ ಯಾರಿಗ್ ಬೇಡ? ಬೇಡವಾ ನಿಮ್ಗೆ? ಎಲ್ಲಾರ್ಗೂ ಬೇಕು, ಅದಕ್ಕೆ ಎಲ್ರು ಸೈಲೆಂಟ್ ಆಗಿದ್ದಾರೆ. ಸೊ ನೋಡಿ, 1,000 ರೂಪಾಯಿನ ಕಟ್ಟಿದ್ರೆ ಅದ್ರ ಮೂಲಕ ಕಾರು, ಬೈಕ್, ಸೈಟು, ನೆಕ್ಲೆಸ್, ಇದು ಏನೆಲ್ಲ ಇದೆ ನೋಡ್ತಾ ಹೋದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಸೊ ಈ 2.0 ನಲ್ಲಿ ವಿಜುವಲ್ ಗ್ರೂಪ್ ಅಸೋಸಿಯೇಟ್ಸ್ ನ ಗೋಲ್ಡ್ ಸೇವಿಂಗ್ ಸ್ಕೀಮ್ ನ ಸೀಸನ್ 2 ನಲ್ಲಿ ಎಷ್ಟೆಲ್ಲ ಬಹುಮಾನಗಳು ಥ್ರೂಔಟ್ 20 ಮಂತ್ ಸಿಗುತ್ತೆ ಅಂತ ಇವಾಗ ಒಂದ್ಸಲ ಗ್ಲಾನ್ಸ್ ಮಾಡೋಣ. 2 ಫ್ಲಾಟ್ ಸಿಗ್ತಾ ಇದೆ, 4 ಕಾರುಗಳು ಆಲ್ರೆಡಿ ಒಂದು ಸೋಲ್ಡ್ ಆಗೋಗಿದೆ, ಅಂಡ್ 2 ಆಟೋ, 36 ಟೂ ವೀಲರ್ಸ್, 3 ಐಫೋನ್ ಮೊಬೈಲ್ಸ್, 16 ಗೋಲ್ಡ್ ನೆಕ್ಲೆಸ್, 3 ಡೈಮಂಡ್ ನೆಕ್ಲೆಸ್, ಓ ಮೈ ಗಾಡ್, 120 ಗೋಲ್ಡ್ ರಿಂಗ್ ಹಾಗೂ 600ಕ್ಕೂ ಹೆಚ್ಚಿನ ಸರ್ಪ್ರೈಸ್ ಗಿಫ್ಟ್ಗಳು. ಕಳೆದ ಸೀಸನ್ ನಲ್ಲಿ 5 ಗೋಲ್ಡ್ ರಿಂಗ್ ಇತ್ತು, 20 ಸರ್ಪ್ರೈಸ್ ಗಿಫ್ಟ್ ಗಳಿತ್ತು. ಅದು ಈಗ ಗೋಲ್ಡ್ ರಿಂಗ್ 6 ಆಗಿದೆ, ಸರ್ಪ್ರೈಸ್ ಗಿಫ್ಟ್ ಡಬಲ್ ಆಗಿದೆ ಅಂತಾನೆ ಹೇಳಬಹುದು. 20 ಇದ್ದಂತ ಸರ್ಪ್ರೈಸ್ ಗಿಫ್ಟ್ ಗಳು ಈಗ 30ಕ್ಕೆ ಏರಿಕೆ ಆಗಿದೆ. ಸೊ ಸರ್ಪ್ರೈಸ್ ಗಿಫ್ಟ್ ಗಳು ಕೂಡ ಏನ್ ಕಡಿಮೆ ಬೆಲೆದಿರೋದಿಲ್ಲ. ಸೊ ನಿಮ್ಗೆ ಇಷ್ಟ ಆಗುವಂತಹ ಐಟಮ್ಗಳೇನೆ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಬೇಗ ನೀವು ಕೂಡ ಈ ಒಂದು ವಿಜುವಲ್ ಗ್ರೂಪ್ ಅಸೋಸಿಯೇಟ್ಸ್ ನ 2.0 ಸೀಸನ್ 2 ನ ಗೋಲ್ಡ್ ಸೇವಿಂಗ್ ಸ್ಕೀಮ್ ನಲ್ಲಿ ಆದಷ್ಟು ಬೇಗ ನೀವು ಕೂಡ ಮೆಂಬರ್ಸ್ ಆಗಿ ಸೊ ನಿಮ್ಮ ಅದೃಷ್ಟವನ್ನ ಒಂದ್ಸಲ ಪರೀಕ್ಷೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಸ್ಕೀಮ್ ನಲ್ಲಿ ನೀವು ಜಾಯಿನ್ ಆದಾಗ ಯಾವೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಫಾಲೋ ಮಾಡಬೇಕು ಅಂತ ಹೇಳಿ ಡಿಸ್ಕ್ಲೈಮರ್ ರೀತಿನಲ್ಲಿ ನಿಮ್ಗೆ ಕೊಟ್ಟಿರ್ತಾರೆ. ಅದನ್ನ ನೀವು ಎಲ್ಲರೂ ಕರೆಕ್ಟ್ ಆಗಿ ನೋಡ್ಕೋಬೇಕು. ನಿಯಮ ಮತ್ತು ನಿಬಂಧನೆಗಳನ್ನ ಒಂದ್ಸಲ ನೋಡ್ಬಿಡೋಣ. ತಾರೀಕು 15
1/2026 ಮೊದಲನೆಯ ಕಂತು ಪ್ರಾರಂಭ ಆಗ್ತಾ ಇದೆ. ಪ್ರತಿ ಸದಸ್ಯರು ಪ್ರತಿ ತಿಂಗಳು 1,000ದಂತೆ 20 ಕಂತುಗಳನ್ನ ಪಾವತಿಸಲೇಬೇಕು. ಮಧ್ಯದಲ್ಲಿ ನಾನು 6 ತಿಂಗಳು ಕಟ್ಟಿದೆ, ಆಮೇಲೆ ಕಟ್ಟಕ್ಕಾಗಲ್ಲ, ದುಡ್ಡು ವಾಪಸ್ ಕೊಡಿ ಅಂತಂದ್ರೆ ಅದು ಖಂಡಿತ ಅದೇ 6 ತಿಂಗಳು ಕಟ್ಟದ ನಂತರ ನಾವು ಕಟ್ಟಕ್ ಆಗಲ್ಲ ಅಂತಂದ್ರೆ ಮತ್ತೆ ಅದನ್ನ ಆ ದುಡ್ಡನ್ನ ನಿಮ್ಗೆ ರಿಟರ್ನ್ ಮಾಡಕ್ ಆಗಲ್ಲ. ಸೊ ಹಾಗಾಗಿ ಎವ್ರಿ ಮಂತ್ ನೀವು ಆ ದುಡ್ಡನ್ನ ಕಟ್ತಾನೆ ಹೋಗ್ಬೇಕು. ಪ್ರತಿ ತಿಂಗಳ 10ನೇ ತಾರೀಕಿನ ಮುಂಚಿತವಾಗಿ ಕಂತನ್ನ ಪಾವತಿಸಿದರೆ ವಿಶೇಷ ಬಹುಮಾನ 6 ಗೋಲ್ಡ್ ರಿಂಗ್, 30 ಆಕರ್ಷಕ ಬಹುಮಾನಗಳನ್ನ ಗೆಲ್ಲುವಂತಹ ಸುವರ್ಣಾವಕಾಶ. ನಾನು ಬಿಗಿನಿಂಗ್ ಅಲ್ಲೇ ಹೇಳ್ದೆ, ಎವ್ರಿ ಮಂತ್ ಬಿಫೋರ್ 10th ನೀವು ಪೇ ಮಾಡಿದ್ದೆ ಆಯ್ತು ಅಂದ್ರೆ ಸರ್ಪ್ರೈಸ್ ಗಿಫ್ಟ್ ಗಳಲ್ಲೂ ಕೂಡ ನಿಮ್ಗೆ ಪಾರ್ಟಿಸಿಪೇಟ್ ಮಾಡೋಕೆ ಅವಕಾಶ ಇರುತ್ತೆ. ಗೋಲ್ಡ್ ರಿಂಗ್ ಅಲ್ಲೂ ಕೂಡ ನಿಮಗೆ ಸಿಗುತ್ತೆ ಅಂಡ್ ಬಂಪರ್ ಡ್ರಾ ನಲ್ಲೂ ಕೂಡ ಒಂದು ಆಪರ್ಚುನಿಟಿ ನಿಮ್ಗೆ ಸಿಗುತ್ತೆ. ಪ್ರತಿ ತಿಂಗಳ 15ನೇ ತಾರೀಕಿನಂದು ಸಂಜೆ 6 ಗಂಟೆಗೆ ಸದಸ್ಯರ ಸಮ್ಮುಖದಲ್ಲಿ ಲಕ್ಕಿ ಡ್ರಾ ನಡೆಯಲಿದೆ. ಸಮ್ಟೈಮ್ಸ್ ಟ್ರಾಫಿಕ್ ಇಂದ ಆಗಿರಬಹುದು, ಬೇರೆ ಏನಾದ್ರು ಟೆಕ್ನಿಕಲ್ ಇಶ್ಯೂಸ್ ಇಂದ ತಡವು ಕೂಡ ಆಗಬಹುದು. ಅದಕ್ಕೆ ನಿಮ್ಮ ಸಹಕಾರ ಇರ್ಲಿ ಅಂತ ಕೇಳ್ಕೊಳ್ತಾ, ಪ್ರತಿ ತಿಂಗಳ ಲಕ್ಕಿ ಡ್ರಾ ಫಲಿತಾಂಶವನ್ನ ಸದಸ್ಯರಿಗೆ ವಿಜುವಲ್ ಗ್ರೂಪ್ ಅಸೋಸಿಯೇಟ್ಸ್ ಯೂಟ್ಯೂಬ್ ಚಾನೆಲ್ ಲೈವ್ ಮುಖಾಂತರ ಮತ್ತು ವಾಟ್ಸ್ಆಪ್ ಮುಖಾಂತರ ತಿಳಿಸಲಾಗುವುದು. ಸೊ ನೀವು ಏನೀಗ ಮನೇಲಿ ಕುತ್ಕೊಂಡು ಟಿವಿನಲ್ಲಿ ನೋಡ್ತಾ ಇದ್ದೀರಾ ಅಥವಾ ಸೆಲ್ ಫೋನ್ ಅಲ್ಲಿ ನೋಡ್ತಾ ಇದ್ದೀರಾ, ಸೊ ವಿಜುವಲ್ ಗ್ರೂಪ್ ಅಸೋಸಿಯೇಟ್ಸ್ ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಈ ಒಂದು ಕಾರ್ಯಕ್ರಮ ಪ್ರತಿ ತಿಂಗಳ 15ನೇ ತಾರೀಕು ಪ್ರಸಾರವಾಗುತ್ತೆ. ಯಾವುದೇ ಕಾರಣಕ್ಕೂ ಬಹುಮಾನದ ಬದಲಾಗಿ ನಗದು ಕೊಡಲಾಗುವುದಿಲ್ಲ. ಸೊ ನಿಮ್ಗೆ ಏನೇ ಬಹುಮಾನ ಬಂದ್ರೂ ಕೂಡ ಇಲ್ಲ ಅದಕ್ಕೆ ತಕ್ಕಂತ ಕ್ಯಾಶ್ ನ ನೀವು ನನ್ಗೆ ವಾಪಸ್ ಕೊಡಿ ಅಂತಂದ್ರೆ ಖಂಡಿತ ಕೊಡಲ್ಲ. ಒಂದು ನೀವು ಬಹುಮಾನ ಏನ್ ಬಂದಿರುತ್ತೆ ಅದನ್ನ ತಗೋಬೇಕು ಅಥವಾ ಚಿನ್ನವನ್ನ ತಗೊಳ್ಬೇಕಾಗತ್ತೆ. ಲಕ್ಕಿ ಡ್ರಾ ಫಲಿತಾಂಶದ ಬಳಿಕ ಉಳಿದ ಸದಸ್ಯರಿಗೆ ಆಯ್ಕೆಯ ಬಹುಮಾನವನ್ನ 60 ದಿವಸದ ಒಳಗೆ ಕೊಡಲಾಗುವುದು. ಬಹುಮಾನವನ್ನ ನೀವು ಆಯ್ಕೆ ಮಾಡಿದರೆ ಯಾವುದೇ ಕಾರಣಕ್ಕೂ ಅದನ್ನ ಬದಲಾಯಿಸುವಂತಿಲ್ಲ. ಸೊ ಒಂದ್ಸಲ ನಿಮ್ಗೆ ಏನಾದ್ರೂ ಅದು ಪ್ರೈಸ್ ಬಂತು ಅಂತಂದ್ರೆ ಅದೇ ನಿಮ್ಮ ಫೈನಲ್ ಏನು ಅಲಾಟ್ ಆಗಿರುತ್ತೆ ಅದೇ ಪ್ರೈಸ್ ನಿಮ್ಗೆ ಸಿಗುತ್ತೆ. ಸೊ ಅದನ್ನ 60 ಡೇಸ್ ಅಂದ್ರೆ 2 ತಿಂಗಳ ಒಳಗಾಗಿ ನಿಮ್ಮ ಹೆಸರಿಗೆ ನೋಂದಣಿ ಮಾಡಿಕೊಡ್ಲಾಗುತ್ತೆ ಅಂತ. ಮಾಸಿಕ ಕಂತು ಮೊತ್ತವನ್ನ ಹೂಡಿಕೆ ಎಂದು ಪರಿಗಣಿಸಲಾಗುವುದಿಲ್ಲ. ಪ್ರತಿ ತಿಂಗಳು 1,000 ಕಟ್ಟಿ ಆಮೇಲೆ ನಮ್ಗೆ ಇದಕ್ಕೆ ಇಂಟ್ರೆಸ್ಟ್ ಹಾಕೊಡಿ ಅಂತಂದ್ರೆ ಖಂಡಿತ ಆ ರೀತಿನಲ್ಲಿ ಮಾಡೋದಿಕ್ಕಾಗಲ್ಲ. 11ನೇ ತಿಂಗಳಲ್ಲಿ ಬಂಗಾರ ಸೇವಿಂಗ್ ಪ್ಲಾನ್ ಅನ್ನ ನವೀಕರಣ ಮಾಡಲಾಗುವುದು. ಯಾವುದೇ ಸದಸ್ಯರು ಕಂತನ್ನ ಅರ್ಧದಲ್ಲಿ ಮೊಟಕುಗೊಳಿಸಿದರೆ ನಿಮ್ಮ ಹಣವನ್ನ ಯಾವುದೇ ಕಾರಣಕ್ಕೂ ಹಿಂತಿರುಗಿಸಲಾಗುವುದಿಲ್ಲ. ಆಯೋಜಕರ ತೀರ್ಮಾನವೇ ಅಂತಿಮ ತೀರ್ಮಾನ. ಸೊ ಈ ಎಲ್ಲಾ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಏನೇನಿರುತ್ತೆ ಅದೆಲ್ಲವನ್ನ ನೀವು ಕಂಪ್ಲೀಟ್ ಆಗಿ ಒಂದ್ಸಲ ನೋಡ್ಕೊಳ್ಳಿ ಅಂತ ಹೇಳ್ತಾ, ಟ್ರೇಗಳು ರೆಡಿ ಆಗ್ತಾ ಇದೆ. ಸೊ ಕಾರ್ಯಕ್ರಮ ಶುರು ಮಾಡೋಣ.
ಈಗ ಕೂಪನ್ಸ್ ಗಳನ್ನ ಹಾಕುವಂತಹ ಬಾಕ್ಸ್ ಅನ್ನ ಕ್ರಾಸ್ ಚೆಕ್ ಮಾಡಲಾಗ್ತಾ ಇದೆ. ಸೊ ಯಾರಾದ್ರೂ ನಮ್ಮ ಆಡಿಯನ್ಸ್ ಅಲ್ಲಿ ಒಬ್ರು ಬಂದು ಈ ಒಂದು ಬಾಕ್ಸ್ ಅನ್ನ ವೆರಿಫೈ ಮಾಡಬಹುದು. ಯಾರಾದ್ರೂ ಒಬ್ರು ಬನ್ನಿ, ಯಾರಾದ್ರೂ ಆಡಿಯನ್ಸ್ ಇಂದ ಯಾರಾದ್ರೂ ಒಬ್ರು ಬನ್ನಿ. ಇದ್ರಲ್ಲಿ ಬಾಕ್ಸ್ ಅಲ್ಲಿ ಏನಾದ್ರೂ ಇದೆಯಾ, ಮೊದಲೇ ಏನಾದ್ರೂ ಕೂಪನ್ಗಳಿದೆಯಾ ಅಥವಾ ಏನಾದ್ರು ಗಮ್ ಇದೆಯಾ, ಎಲ್ಲವನ್ನ ಪರಿಶೀಲನೆ ಮಾಡ್ಬೋದು. ಸರ್ ನೋಡಿ, ಒಳಗಡೆ ಕೈ ಹಾಕಿ ನೋಡಿ, ಏನಾದ್ರು ಕಾಣುತ್ತಾ ನಿಮ್ಗೆ, ಏನಾದ್ರು ಸಿಗುತ್ತಾ ಅಂತ ಕೈ ಹಾಕಿ ನೋಡಿ ಸರ್, ಪರವಾಗಿಲ್ಲ. ತಲೆ ಹೋಗಂಗಿದ್ರೆ ಹಾಕಿ ನೋಡ್ಬೋದು, ಇಲ್ವಾ? ಆಯ್ತು ಸರ್, ಮಾತಾಡಬಹುದು. ಸೊ ಓಕೆ, ಈಗ ನಮ್ಮ ಗ್ರಾಹಕರೇ ಸ್ವತಃ ಅವರೇ ಬಂದಿದ್ದಾರೆ ಒಂದೆರಡು ಪಾಯಿಂಟ್ಸ್ ಅನ್ನ ಮಾತಾಡ್ಬೇಕು ಅಂತ. ಸರ್, ಹ್ಯಾಪಿ ಶಿವರಾತ್ರಿ ನಿಮ್ಗೆ. ವಿಜುವಲ್ ಗ್ರೂಪ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ, ವಿಜುವಲ್ ಗ್ರೂಪ್ ಫ್ಯಾಮಿಲಿ ಮೆಂಬರ್ಸ್ಗೆ ಮತ್ತೆ ಈ ಗ್ರೂಪ್ ಮ್ಯಾನೇಜ್ಮೆಂಟ್ ಮತ್ತೆ ಸ್ಟಾಫ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಎಲ್ಲರಿಗೂ. ಸೊ ನಾನು ಆಕ್ಚುಲಿ ಫಸ್ಟ್ ಸೀಸನ್ ಸ್ಟಾರ್ಟ್ ಆದಾಗ ನಾನು ಇದನ್ನ ಅಬ್ಸರ್ವ್ ಮಾಡಿದೆ. ಇದು ತುಂಬಾ ಟ್ರಾನ್ಸ್ಪರೆಂಟ್ ಆಗಿದೆ, ತುಂಬಾ ಇಷ್ಟ ಆಯ್ತು ನನಗೆ. ಯಾಕಂದ್ರೆ ನಮ್ಮ ದುಡ್ಡು ಎಲ್ಲೂ ವೇಸ್ಟ್ ಆಗ್ತಾ ಇಲ್ಲ, ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಇದ್ರಲ್ಲಿ ಹಾಕಿ ಟ್ರಾನ್ಸ್ಪರೆಂಟ್ ಆಗಿ ನಮ್ ಮುಂದೆನೆ ಡ್ರಾ ತೆಗಿತಾವ್ರೆ, ಎಲ್ಲ ಚೆನ್ನಾಗಿ ಮಾಡ್ತಾವ್ರೆ. ನನಗೆ ಎಲ್ಲ ನೋಡಿ ಚೆನ್ನಾಗಿ ಇಷ್ಟ ಆಯ್ತು. ಆದ್ರೆ ನಾನು ಅಬ್ಸರ್ವ್ ಮಾಡಿದ್ಮೇಲೆ ಒಂದೆರಡು ಪಾಯಿಂಟ್ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ತೆಗೆದ ಇದರಲ್ಲಿ ಏನಾಯ್ತು ಅಂದ್ರೆ, ನಮ್ಗೆ ಲಕ್ಕಿ ಡ್ರಾ ಒಂದು 30 ತೆಗೆದ್ರಲ್ಲ, ಆ ಲಕ್ಕಿ ಡ್ರಾ ಅಲ್ಲಿ ತೆಗೆದಾಗ 4,000 ಸೀರೀಸ್ ಅಲ್ಲೇನೆ ನಮ್ಗೆ ಆಲ್ಮೋಸ್ಟ್ ಒಂದು 10 ಬಂದಿದೆ. 4,000 ಸೀರೀಸ್ ಅಲ್ಲೇನೆ 10 ಜನಕ್ಕೆ ಬಂದಿದೆ. 3,000 ಸೀರೀಸ್ ಅಲ್ಲಿ ಒಂದು 10 ಜನ ಬಂದಿದೆ. ಅಂದ್ರೆ ಇಲ್ಲಿ ನಾವು ಟ್ರಾನ್ಸ್ಪರೆಂಟ್ ಆಗಿ ಮಾಡ್ತಾ ಇದ್ದೀವಿ, ಇನ್ನೂ ಟ್ರಾನ್ಸ್ಪರೆಂಟ್ ಆಗಿ ಮಾಡಬೇಕು, ಮತ್ತೆ ಇನ್ನೂ ಜಾಸ್ತಿ ಜನಕ್ಕೆ ಸೇರ್ಬೇಕು ಅಂದ್ರೆ ನಂದೊಂದು ಒಪಿನಿಯನ್ ಇದೆ. ಆ ಒಪಿನಿಯನ್ ಮ್ಯಾನೇಜ್ಮೆಂಟ್ ಹೇಳಕ್ ಇಷ್ಟಪಡ್ತೀನಿ. ಅದನ್ನ ಸೊ ನಾನೇನ್ ಹೇಳ್ತೀನಂದ್ರೆ, ಈಗ ನೀವೇನು 30 ಸರ್ಪ್ರೈಸ್ ಗಿಫ್ಟ್ ಇಲ್ಲ 6 ಗೋಲ್ಡ್ ರಿಂಗು, ಆಮೇಲೆ ನೀವೇನು ಇನ್ನ ಗಿಫ್ಟ್ಗಳನ್ನ ಎಕ್ಸ್ಟ್ರಾ ಕೊಡ್ತಾ ಇದ್ರು, ಅದನ್ನ ಇದರಲ್ಲಿ ಹಾಕೋದ್ರಿಂದ ಅಂದ್ರೆ 5,000 ಜನಕ್ಕೆ ನೀವು ಹಾಕಿ ಒಂದೊಂದು ತೆಗೆಯೋದ್ರಿಂದ ಅಲ್ಲಿ ಲಕ್ಕಿ ಪರ್ಸನ್ ಅವರು ಕಮ್ಮಿ ಆಗುತ್ತೆ, ಅಂದ್ರೆ ಚಾನ್ಸಸ್ ಕಮ್ಮಿ ಇರುತ್ತೆ ಅವ್ರಿಗೆ. ನಾನ್ ಸಜೆಷನ್ ಏನಿದೆ ಅಂದ್ರೆ, 1ರಿಂದ 1,000 ಒಂದು ಬೌಲ್ ಆಗ್ಲಿ ಇಲ್ಲ ನೀವು ಒಂದು ಪಾಟ್ ಆಗ್ಲಿ ತಗೊಂಡು 1ರಿಂದ 1,000 ಆತರ 5 ಪಾಟ್ ಅಲ್ಲಿ ನೀವು ಡಿವೈಡ್ ಮಾಡಿ, ನೀವು ಏನ್ ಸರ್ಪ್ರೈಸ್ ಗಿಫ್ಟ್ ಕೊಡ್ತಾ ಇದ್ದೀರೋ 30ನ ಒಂದೊಂದರಲ್ಲಿ 5 ತೆಗಿರಿ. ಅವಾಗ ಏನಾಗತ್ತೆ ಅಂದ್ರೆ, ಎವ್ರಿ ಸೀರೀಸ್ ಅಲ್ಲಿ ಅಂದ್ರೆ 1 to 1000 ಸೀರೀಸ್ ಅಲ್ಲಿ 5 ಮೆಂಬರ್ಸ್ ಬರುತ್ತೆ. ಹಂಗೆ 1000 ಇಂದ 2000ಗೆ ಮತ್ತೆ 5 ಮೆಂಬರ್ಸ್ ಬರುತ್ತೆ. ಹಂಗೆ ಅದೇ ತರನೇ ಗೋಲ್ಡ್ ರಿಂಗು ಸಹ ನೀವು ಆ 5 ಸೀರೀಸ್ ಅಲ್ಲಿ ಏನಿದೆಯೋ ಅದ್ರಲ್ಲಿ ಒಂದೊಂದು ತಗೊಂಡು ಹೋಗೋದ್ರಿಂದ ನಿಮ್ಗೆ ಎಲ್ಲಾ ಸೀರೀಸ್ ಅಲ್ಲೂ ಎಲ್ಲಾರ್ಗು ಗೋಲ್ಡ್ ರಿಂಗ್ ಸಿಗಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ನೋಡಿ, ಲಾಸ್ಟ್ ಟೈಮ್ ನಾವು ಫಸ್ಟ್ ಟೈಮ್ ಮಾಡಿದಾಗ ಎಲ್ಲಾನು 4,000 ಸೀರೀಸ್ಗೆ ಬಂತು. ಫೈನಲ್ ವಿನ್ನರು ಅವರೇ ಇದ್ದಾರೆ, ಗೋಲ್ಡ್ ರಿಂಗ್ ಅಲ್ಲೂ 3 ಅವರೇ ಇದ್ದಾರೆ. ಅಂದ್ರೆ 4,000 ಸೀರೀಸ್ ಅವ್ರು ಬರಬಾರ್ದು ಅಂತಲ್ಲ ನಾನು ಹೇಳ್ತಾ ಇರೋದು. ತುಂಬಾ ಜನಕ್ಕೆ ಈಗ ಫಸ್ಟ್ ವಿಜುವಲ್ ಗ್ರೂಪ್ ನ ನಮ್ಮಿ ಹಾಕಿರೋ ನಂಬರ್ 1 ಇರ್ತಾರೆ ತಾನೆ, ಹಂಗೆ 1 to 10 ಇರ್ತಾರೆ ತಾನೆ, ಅವರೆಲ್ಲಗೂ ಆಸೆ ಇರುತ್ತಲ್ಲ. ಸೊ ನನ್ನ ಉದ್ದೇಶ ಏನಂದ್ರೆ, ಎಲ್ಲಾರ್ಗೂ ಸೇರ್ಬೇಕು, ಚಾನ್ಸಸ್ ನ ಜಾಸ್ತಿ ಜನಕ್ಕೆ ಬರ್ಲಿ ಅನ್ನೋದು ಇಂಟೆನ್ಷನ್ ಅಲ್ಲಿ ನಾನು ಇದು ಹೇಳ್ತಾ ಇದ್ದೀನಿ. ಇದು ಸ್ವಲ್ಪ ಗಮನಕ್ಕೆ ತಗೋಬೇಕು ಅಂತ. ಒಪಿನಿಯನ್ ನಾವು ಸಹ ಆಲೋಚನೆ ಮಾಡ್ತೀವಿ. ಅದಕ್ಕೆ ಏನೇ ಮ್ಯಾನೇಜ್ಮೆಂಟ್ ಏನಿದೆಯೋ ಅದನ್ನ ಸಂಪೂರ್ಣವಾಗಿ ತಗೊಳ್ಳೋಣ. ನಿಮ್ಮ ಒಂದು ಮಾತನ್ನ ಕೇಳಿ ತುಂಬಾ ಖುಷಿ ಆಯ್ತು. ಏನು ನಮ್ಮ ಗ್ರಾಹಕರು, ನಮ್ಮ ಕುಟುಂಬದ ಸದಸ್ಯರು ಏನ್ ಹೇಳ್ತಿರೋ ಅದಕ್ಕೆ ಏನ್ ಅನುಗುಣವಾಗಿ ನಮ್ಮ ಕೈಲಿ ಆಗುತ್ತೋ ಅದನ್ನ ನಾವು ಮಾಡೋಣ, ಆದಷ್ಟು ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು. ಸ್ಟಾರ್ಟ್ ಮಾಡೋಣ.
ಖಂಡಿತವಾಗ್ಲೂ ನಿಮ್ಮ ಸಜೆಷನ್ಸ್ ಏನೇ ಇದ್ರು ಕೂಡ ಅದನ್ನ ವೆಲ್ಕಮ್ ಮಾಡ್ತೀವಿ ಸರ್. ಏನಾದ್ರು ಚೇಂಜಸ್ ಇತ್ತು ಅಂದ್ರೂ ಕೂಡ ಅಥವಾ ನಿಮ್ಮ ಇನಿಷಿಯೇಟ್ ಜೊತೆನಲ್ಲಿ ಖಂಡಿತವಾಗ್ಲೂ ಕೆಲಸ ಮಾಡೋದಕ್ಕೆ ವಿಜುವಲ್ ಗ್ರೂಪ್ ಅಸೋಸಿಯೇಟ್ಸ್ ನ ಇಮ್ರಾನ್ ಅವರಾಗಿರಬಹುದು, ಅಶೋಕ್ ಸರ್ ಅಂಡ್ ಉಮರ್ ಫಾರೂಕ್ ಸರ್ ಅಂಡ್ ದ ಹೋಲ್ ಟೀಮ್ ಡೆಫಿನೆಟ್ಲಿ ರೆಡಿ ಇರ್ತಾರೆ. ಸೊ ನಿಮ್ಮ ಸಜೆಷನ್ಸ್ ಕೂಡ ನೀವು ಕೈಂಡ್ ಆಗಿ ಕಳಿಸಬಹುದು ನಮಗೆ. ಗ್ರೂಪ್ ಅಲ್ಲಾದ್ರೂ ಹೇಳ್ಬಹುದು, ಕಾಲ್ ಮಾಡಿ ಆದ್ರೂ ತಿಳಿಸಬಹುದು, ಅಥವಾ ನೇರವಾಗಿ ಕೂಡ ಬಂದು ಹೇಳಿದ್ರು. ಸೊ ಅವ್ರದ್ದು ಕೂಡ ಪಾಯಿಂಟ್ ಇದೆ. ಓಕೆ, ಥ್ಯಾಂಕ್ ಯು, ತಗೊಳ್ತೀವಿ ನಿಮ್ಮ ಸಜೆಷನ್ಸ್ ಅಂತ ಹೇಳ್ತಾ ಅಶೋಕ್ ಸರ್ ಎದುರ ಕಾರ್ಯಕ್ರಮ ಶುರು ಮಾಡೋಣ. ಹ್ಯಾಪಿ ಶಿವರಾತ್ರಿ ನಿಮಗೆ. ಸಂಸ್ಥೆ ಇನ್ನೂ ಬೆಳೀತಾ ಹೋಗ್ತಾ ಇದೆ. ಸೀಸನ್ 2ನೇ ಅದಕ್ಕೆ ನಮಗೆ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಬಹುದು. ಸೊ ಶಿವರಾತ್ರಿಯಲ್ಲಿ ಒಂದೆರಡು ಮಾತಾಡಿ ಕಾರ್ಯಕ್ರಮ ಶುರು ಮಾಡ್ಬಿಡೋಣ. ಹರ್ 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 ಹರ್. ಪ್ರತಿಯೊಬ್ಬ ಎಲ್ಲ ಗ್ರಾಹಕರಿಗೆ ಹಾಗೂ ವೀಕ್ಷಿಸ್ತಾ ಇರುವಂತ ಎಲ್ಲ ನನ್ನ ಆತ್ಮೀಯ ಬಂಧು ಮಿತ್ರರಿಗೆ ಹಾಗೂ ವಿಜುವಲ್ ಗ್ರೂಪ್ ನ ಎಲ್ಲ ಕುಟುಂಬದವರಿಗೆ ಹಾಗೂ ಎಲ್ಲ ಬಂದಂತ ಎಲ್ಲ ಆತ್ಮೀಯರಿಗೆ ತುಂಬು ಹೃದಯದ ಧನ್ಯವಾದ ಹೇಳ್ತಾ ತಡವಾಗಿರುವಂತಕ್ಕೆ ಕ್ಷಮೆ ಯಾಚಿಸ್ತೇವೆ. ಸುಮಾರು ಅಡಾಚಣೆಗಳಿಂದ ಇದು ಕಾರ್ಯಕ್ರಮವನ್ನ ತಡವಾಗಿ ಆಗಿರುವಂತದ್ದು. ಸೊ ಹಾಗಾಗಿ ಅದರಲ್ಲೂ ಸಹ ನಮ್ಮ ಸ್ನೇಹಿತರು ನಮ್ಮ ಗ್ರಾಹಕರು ಒಂದು ಒಪಿನಿಯನ್ ಸಹ ಕೊಟ್ಟಿದ್ದಾರೆ. ಅದೊಂದು ಒಪಿನಿಯನ್ ಮಾಡಿ ಅದನ್ನು ವ್ಯವಸ್ಥೆ ಮಾಡೋಣ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಮೊದಲಿಗೆ ಮಹಾಶಿವರಾತ್ರಿ ಹಬ್ಬದ ಎಲ್ಲಾ ಗ್ರಾಹಕರಿಗೆ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ನಾವು ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ತಡವಾಗಿ ಮಾಡಿದ್ರೆ ಎಲ್ಲರಿಗೂ ಬೇಜಾರಾಗುತ್ತೆ. ಜಾಗರಣೆಯಲ್ಲಿದ್ದೀರಿ ಆದ್ರೂ ನಿಮಗೆ ಉಪವಾಸ ಕೇಳುವಂತದ್ದು ಬೇಡ. ಇನ್ನು ದೇವಸ್ಥಾನಗಳಿಗೆ ಪ್ರದಕ್ಷಿಣೆ ಹೋಗ್ಬೇಕು. ನಮ್ದು ನಿನ್ನೆಯಿಂದ 2-3 ದಿವಸದಿಂದ ಇದೇ ಒಂದು ಕಾಯಿನ್ ಸೆಟ್ರೇಟ್ ಅಪ್ಡೇಟ್ಸ್ ವ್ಯವಸ್ಥೆ ಮಾಡೋದ್ರಲ್ಲಿ ನಾವು 2-3 ದಿವಸದಿಂದ ಆಲ್ರೆಡಿ ಜಾಗರಣೆ ಆಗೋಗಿದೆ ನಮ್ಗೆ. ಸೊ ಹಾಗಾಗಿ ನಾವು ಜಾಸ್ತಿ ಸಮಯ ಮಾಡೋದಕ್ಕಾಗೋದಿಲ್ಲ. ಪ್ರಾರಂಭನ ಇವತ್ತಿನ ಶುರು ಮಾಡೋಣ. ಥ್ಯಾಂಕ್ ಯು ಎಲ್ಲರಿಗೂ. ಶಿವನ ಭಕ್ತರಿಗೆ ಶಿವರಾತ್ರಿ ಎಂದು ಜಾಗರಣೆ ಆದ್ರೆ ವಿಜುವಲ್ ಗ್ರೂಪ್ ಅಸೋಸಿಯೇಟ್ಸ್ ನ ಮ್ಯಾನೇಜ್ಮೆಂಟ್ ಗೆ ಸ್ಟಾಫ್ ಗೆ ಪ್ರತಿ ತಿಂಗಳ 13, 14, 15 3 ದಿನ ಜಾಗರಣೆ. ಸೊ ಈಗ ಸದ್ಯಕ್ಕೆ ಮೊದಲ ಟ್ರೇ ಅನ್ನ ನೋಡ್ತಾ ಇದೀವಿ. ಶುರು ಮಾಡೋಣ. ಸೊ ಮೊದಲ ಟ್ರೇ ಅಂದ್ರೆ 10ನೇ ತಾರೀಕಿನ ಮುಂಚಿತವಾಗಿ ಪೇ ಮಾಡಿರೋಂಥವರ ಟ್ರೇಗಳು. ಒಂದೊಂದು ಟ್ರೇಗಳನ್ನ ಕೂಡ ನಿಮ್ಗೆ ಸಂಪೂರ್ಣವಾಗಿ ಎಲ್ಲಾ ಕೂಪನ್ ಮೇಲಿರುವಂತಹ ನಂಬರ್ಸ್ ಗಳು ಡಿಸ್ಪ್ಲೇ ಆಗುವಂತಹ ನಿಟ್ಟಿನಲ್ಲಿ ತೋರಿಸಲಾಗ್ತಾ ಇದೆ. ಸೊ ಇದರ ಫೋಟೋಗಳು ಕೂಡ ನಿಮ್ಗೆ ಸಿಗುತ್ತೆ. ನಿಜ ಹೇಳ್ಬೇಕು ಅಂದ್ರೆ ಒಂದು ಕಾರ್ಯಕ್ರಮದ ಆಯೋಜನೆ ಅಲ್ಲ, ಈ ಕೂಪನ್ ಗಳನ್ನ ಜೋಡಿಸೋದೇ ಒಂದು ಮಹಾ ಸಂಕಷ್ಟ ಅಂತ ಹೇಳ್ಬಹುದು. ಯಾಕೆ ಅಂದ್ರೆ ಯಾರಿಗೂ ಕೂಡ ಒಂದು ಸಣ್ಣ ವಿಷಯದಲ್ಲೂ ಕೂಡ ನಮ್ಮಿಂದ ತಪ್ಪಾಗಬಾರ್ದು. ಸೊ ಹಾಗಾಗಿ ತಡ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ನಿಧಾನಕ್ಕಾದ್ರೂ ಪ್ರತಿಯೊಂದು ಕೂಪನ್ ಗಳನ್ನ ಬಹಳ ಅಚ್ಚುಕಟ್ಟಾಗಿ ಜೋಡಿಸಲಾಗ್ತಾ ಇದೆ. ಬಿಫೋರ್ 10th ಪ್ರತಿ ತಿಂಗಳ 10ನೇ ತಾರೀಕಿನ ಮುಂಚಿತವಾಗಿ ಯಾರೆಲ್ಲ ಪೇಮೆಂಟ್ಸ್ ಅನ್ನ ಮಾಡಿದ್ದಾರೆ, ಸೊ ಆ ಒಂದು ಟ್ರೇನಲ್ಲಿರುವಂತಹ ಕೂಪನ್ ಗಳನ್ನ ಈ ಒಂದು ಟ್ರಾನ್ಸ್ಪರೆಂಟ್ ಬಾಕ್ಸ್ ಗೆ ಹಾಕಲಾಗ್ತಾ ಇದೆ.
ಇಲ್ಲಿವರೆಗೂ 10ನೇ ತಾರೀಕಿನ ಮುಂಚಿತವಾಗಿ ಯಾರೆಲ್ಲ ಪೇಮೆಂಟ್ಸ್ ಅನ್ನ ಮಾಡಿದ್ರು ಸೊ ಅವರ ಕೂಪನ್ಸ್ ಗಳನ್ನ ಹಾಕಿದ್ದನ್ನ ನೀವು ನೋಡಿದೀರಾ. ಸೊ ಈಗ ಬಿಫೋರ್ 10th ಅಲ್ಲಿ ಮಿಸ್ಸಿಂಗ್ ಆಗಿದಂತಹ ಕೂಪನ್ಸ್ ಗಳನ್ನ ಕೊನೆಯ 3 ಟ್ರೇಗಳಾಗಿ ವಿಂಗಡಣೆ ಮಾಡಿ ಹಾಕ್ಲಾಗ್ತಾ ಇದೆ. ಸೊ ಎಸ್, ಅದು ಬಿಫೋರ್ 10th ಯಾರೆಲ್ಲ ಪೇಮೆಂಟ್ಸ್ ಅನ್ನ ಮಾಡಿದ್ರು ಅದು ಮಿಸ್ಸಿಂಗ್ ಕಾಯಿನ್ಸ್ ಅಂದ್ರೆ ಆರ್ಡರ್ ಅಲ್ಲಿ ಈಗ 1 2 3 ಸೊ 501 502 ಸೊ ಹೀಗೆ ಆರ್ಡರ್ ಅಲ್ಲಿ ಇಲ್ದಲೇ ಇರುವಂತ ನಂಬರ್ಸ್ ಮಿಸ್ ಆಗಿತ್ತಲ್ಲ, ಸೊ ಆ ಒಂದು ಕಾಯಿನ್ಸ್ ಗಳನ್ನ ಹಾಕ್ಲಾಗ್ತಾ ಇದೆ. ಎಸ್, ಸ್ಕ್ರೀನ್ ಶಾಟ್ ಕಳ್ಸೋದನ್ನ ನೀವು ಯಾವಾಗ ಪೇಮೆಂಟ್ಸ್ ಅನ್ನ ಮಾಡ್ತಿರೋ ಇಮಿಡಿಯೇಟ್ ಆಗಿ ಗ್ರೂಪ್ ಅಲ್ಲಿ ಅಥವಾ ಕನ್ಸರ್ನ್ ಪರ್ಸನ್ ಯಾರು ನಿಮ್ಗೆ ಕೋಆರ್ಡಿನೇಟ್ ಮಾಡ್ತಾ ಇರ್ತಾರೆ ಸೊ ಅವರಿಗೆ ನೀವು ಪೇಮೆಂಟ್ ಮಾಡಿದ ತಕ್ಷಣ ಸ್ಕ್ರೀನ್ ಶಾಟ್ ಕಳ್ಸಿದ್ರೆ ನಿಮ್ಮ ಒಂದು ಕೂಪನ್ಸ್ ಗಳು ಆರ್ಡರ್ ಅಲ್ಲಿ ಬರುತ್ತೆ. ಇಲ್ಲ ಅಂತಂದ್ರೆ ನೋಡಿ ಮಿಸ್ ಆಗಿರುತ್ತೆ, ನೀವು ಇವತ್ತು ಪೇಮೆಂಟ್ ಮಾಡಿರ್ತೀರಾ, ಇನ್ನೊಂದು 5-6 ದಿನ ಬಿಟ್ಕೊಂಡು ಆಮೇಲೆ ಸ್ಕ್ರೀನ್ ಶಾಟ್ ಅನ್ನ ಅವ್ರಿಗೆ ಕಳಿಸ್ತೀರಾ. ಸೊ ಹಾಗಾಗಿ ಎಷ್ಟೊಂದು ಜನ ಪೇಮೆಂಟ್ಸ್ ಅನ್ನ ಕಳಿಸ್ತಾ ಇರ್ತಾರೆ. ಸೊ ಹಾಗಾಗಿ ನಿಮ್ಮ ಜವಾಬ್ದಾರಿ ಕೂಡ ಹೆಚ್ಚಿನದಾಗಿರ್ಬೇಕು. ಇದರಲ್ಲಿ ಪೇಮೆಂಟ್ಸ್ ಅನ್ನ ಕಳಿಸಿದ ತಕ್ಷಣ ನೀವು ಯಾರ ಜೊತೆನಲ್ಲಿ ಕೋಆರ್ಡಿನೇಟ್ ಮಾಡ್ತಾ ಇರ್ತೀರೋ ಸೊ ಅವ್ರಿಗೆ ಇಮಿಡಿಯೇಟ್ ಆಗಿ ನೀವು ಪೇಮೆಂಟ್ ಮಾಡಿರೋಂಥದ್ದನ್ನ ಸ್ಕ್ರೀನ್ ಶಾಟ್ ಕಳ್ಸಿದ್ರೆ ಅದು ನಿಮ್ಗೆನೆ ಒಳ್ಳೇದು ಅಂತ ಹೇಳ್ತಾ, ಸೊ ವಿಜುವಲ್ ಗ್ರೂಪ್ ಅಸೋಸಿಯೇಟ್ ಸೀಸನ್ 2 ಆರಂಭ ಆಗಿ ಇದು 2ನೇ ಒಂದು ಲಕ್ಕಿ ಡ್ರಾ ನಡೀತಾ ಇರುವಂತದ್ದು 2ನೇ ತಿಂಗಳಿನಲ್ಲಿ. ಸ್ಟಿಲ್ ಯು ಹ್ಯಾವ್ ಅ ಚಾನ್ಸ್, ನೀವು ಮತ್ತೆ ಜಾಯಿನ್ ಆಗೋದಕ್ಕೆ ಅವಕಾಶ ಇದೆ. ಸೊ ಯಾರೆಲ್ಲ ನೋಡ್ತಾ ಇದ್ದೀರಾ ಅಥವಾ ಜಾಯಿನ್ ಆಗಿರೋಂಥವ್ರು ಯಾರಿಗೆಲ್ಲ ನಿಮ್ಮ ಸ್ನೇಹಿತರಿಗೆ ಹೇಳ್ಬೇಕು, ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳ್ಬೇಕು, ಅವ್ರನ್ನ ಜಾಯಿನ್ ಮಾಡಿಸ್ಬೇಕು. ನಿಮ್ಮ ನೈಬರ್ಸ್ ಯಾರ್ಯಾರು ಇರ್ತಾರೆ ಸೊ ಅವರು ಕೇಳ್ತಾ ಇರ್ತಾರೆ, ಏನೇ ಅಮ್ಮ ಈ ತರ ಎಲ್ಲ ಮಾಡ್ತಿದ್ಯಾ, ನನಗೂ ಒಂದು ಆಪರ್ಚುನಿಟಿ ಬೇಕಲ್ಲ ಅಂತ ಕೇಳಿದಾಗ ಖಂಡಿತ ಸ್ಟಿಲ್ ನೀವು ಅವ್ರನ್ನ ರೆಫರೆನ್ಸ್ ಮಾಡಬಹುದು ಅಂತ ಹೇಳ್ತಾ, ಸೊ ಕಳೆದ ಒಂದು ಕಾರ್ಯಕ್ರಮದಲ್ಲಿ ನಾವು ನೋಡಿದ್ವಿ ಸಾಕಷ್ಟು ಜನ ರೆಫರೆನ್ಸ್ ಮಾಡಿದ್ರು ಒಬ್ರು. ಸೊ ಅವರಿಗೆ ಒಂದು ಸ್ಪೆಷಲ್ ಗಿಫ್ಟ್ ಅನ್ನ ಕೂಡ ನಾವು ಕೊಟ್ವಿ. ಸೊ ನೀವು ಕೂಡ ಆತರ ಸೊ ಹೆಚ್ಚಿನ ಸಂಖ್ಯೆನಲ್ಲಿ ರೆಫರೆನ್ಸ್ ಅನ್ನ ಮಾಡ್ತಾ ಹೋಗಬಹುದು ಅಂತ ಹೇಳ್ತಾ, ಸೊ ಈಗ ಅಶೋಕ್ ಸರ್ ಕೆಲಸ ಏನಪ್ಪಾ ಅಂತಂದ್ರೆ ಚೆನ್ನಾಗಿ ಉಪವಾಸ ಮಾಡಿದ್ರ ಸರ್? ಇಲ್ಲ ಅಲ್ವಾ, ಉಪವಾಸ ಇಲ್ಲ, ಫಾಸ್ಟಿಂಗ್ ಇಲ್ಲ. ಸೊ ಹಾಗಾಗಿ ಚೆನ್ನಾಗಿ ಊಟ ಮಾಡ್ಕೊಂಡ್ ಬಂದಿದ್ದಾರೆ. ಈಗ ಇದನ್ನ ರೋಲ್ ಮಾಡ್ತಾರೆ. ಇದಾದ ನಂತರ 20 ಅಲ್ಲ 30 ಸರ್ಪ್ರೈಸ್ ಗಿಫ್ಟ್ ಗಳು ಯಾರಿಗೆ ಹೋಗುತ್ತೆ ಅಂತ ಹೇಳಿ ನಾವು ನೋಡ್ಬೇಕಾಗಿದೆ. 6 ರಿಂಗ್ಸ್, ಗೋಲ್ಡ್ ರಿಂಗ್ಸ್ ಯಾರಿಗೆ ಹೋಗುತ್ತೆ ನೋಡ್ಬೇಕಾಗತ್ತೆ. ಅದನ್ನ ನೀವೇ ಡಿಸೈಡ್ ಮಾಡುವಂತವ್ರು. ಎಸ್ ಸರ್, ರೆಡಿ, ತಿರುಗ್ಸಣ್ವಾ, ರೋಲ್ ಮಾಡೋಣ. ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ 2 ರೀತಿನಲ್ಲೂ ಕೂಡ ತಿರುಗಿಸ್ತಾ ಇದ್ದಾರೆ. ಸೊ ನಿಮ್ಮಿಂದ ಯಾರಾದ್ರೂ ಒಬ್ರು ಬರಬಹುದು. ಈಗ ಮೊದಲನೇದಾಗಿ 30 ಸರ್ಪ್ರೈಸ್ ಗಿಫ್ಟ್ಗಳು ಯಾರಿಗೆ ಹೋಗುತ್ತೆ ಅನ್ನೋದನ್ನ ನೋಡೋಣ. ಮಹಾಶಿವರಾತ್ರಿಯ ಒಂದು ಹಬ್ಬದ ಈ ಒಂದು ಶುಭ ದಿನದಂದು ಯಾರಿಗೆಲ್ಲ ಯಾವ್ಯಾವ ಬಹುಮಾನಗಳು ಹೋಗುತ್ತೆ? ಟಾಟಾ ಪಂಚ್ ಇದೆ, 5 ಆಕ್ಸಿಸ್ ಗಾಡಿ ಇದೆ, ಅದರ ಬದಲಾಗಿ ಗೋಲ್ಡ್ ನೆಕ್ಲೆಸ್ ಅನ್ನ ಕೂಡ ನೀವು ಪಡ್ಕೊಳ್ಬಹುದು. 6 ಗೋಲ್ಡ್ ರಿಂಗ್ ಹಾಗೂ 20 ಅಲ್ಲ 30 ಸರ್ಪ್ರೈಸ್ ಗಿಫ್ಟ್ ಗಳು ಯಾರಿಗೆ ಹೋಗುತ್ತೆ? ಸೊ ಈಗ ನೋಡೋಣ. ದಯಮಾಡಿ ನಮ್ಮ ಗ್ರಾಹಕರು ಯಾರಾದ್ರೂ ಒಬ್ರು ವೇದಿಕೆ ಮೇಲೆ ಬರಬೇಕು, ಯೋಚನೆ ಮಾಡಬೇಡಿ, ಬನ್ನಿ ಸರ್. ಬನ್ನಿ. ಸೊ ನಿಮ್ಗೆ ಎಲ್ಲ ರೂಲ್ಸ್ ಗೊತ್ತೇ ಇದೆ. ಹ್ಯಾಪಿ ಶಿವರಾತ್ರಿ ಸರ್, ನಿಮ್ಗೆ ಒಳ್ಳೇದಾಗ್ಲಿ. ಸೊ ನಿಮ್ದು ಎಷ್ಟು ಕೂಪನ್ಸ್ ಇದೆ? ಒಂದಿದೆ. ಓಕೆ, ನೋಡೋಣ. ಈ ಒಂದು ಸಮುದ್ರದಲ್ಲಿ ಯಾವ್ದೋ ಒಂದು ಮುತ್ತನ್ನ ತೆಗೆದಂಗೆ ಇವಾಗ. ಸೊ ನಿಮ್ದೇ ನಂಬರ್ ಬರುತ್ತಾ ಅಥವಾ ಬರಲ್ವಾ? ಯಾರಿಗೆ ನಿಮ್ಮ ಕೈಯಿಂದ ಅದೃಷ್ಟ ಹೋಗ್ತಾ ಇದೆ ಖಂಡಿತವಾಗ್ಲೂ ಈಗ ನೋಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ. ಸರ್ ಈಗಾಗ್ಲೇ ಹೇಳಿದ್ರು ಒಂದೇ ಸೀರೀಸ್ ಅಲ್ಲಿ ಬರ್ತಿದೆ ಅಂತ. ಸೊ ಅವರಿಗೆ ನಾವು ಜಾಸ್ತಿ ಅವಕಾಶ ಕೊಟ್ಬಿಡೋಣ ಸರ್, ಯಾಕೆಂದ್ರೆ ಇಲ್ಲಿ ನಾವು ಹಾಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲಾ ನಮ್ಮ ಗ್ರಾಹಕರೇ ಬಂದು ಒಂದೊಂದು ಕಾಯಿನ್ಸ್ ಅನ್ನ ಪಿಕ್ ಮಾಡ್ತಾ ಇರೋದ್ರಿಂದ ನನಗನ್ಸುತ್ತೆ ಇದು 101% ತುಂಬಾನೇ ಟ್ರಾನ್ಸ್ಪರೆಂಟ್ ಆಗಿ ನಡೀತಾ ಇರುವಂತಹ ಕಾರ್ಯಕ್ರಮ ಅಂತ. ಸರ್ ರೆಡಿನಾ? ಓಕೆ ಸರ್, ನಿಮ್ಮಿಂದ ಒಂದು 5 ಕೂಪನ್ಸ್ ಗಳನ್ನ ಪಿಕ್ ಮಾಡಿ ಕೊಡ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ, ಕಣ್ಮುಚ್ಚಬೇಕು. ಲೆಫ್ಟ್ ರೈಟ್ ಇನ್ನು ಒಳಗಡೆ ಹೋಗ್ಲಿ, ಎಲ್ಲಾ ಮೂಲೆಗಳನ್ನ ಕೂಡ ರೀಚ್ ಮಾಡಿ. ಸೊ ನಿಮ್ಗೆ ಯಾವಾಗ ಸ್ಯಾಟಿಸ್ಫೈ ಆಗುತ್ತೆ, ಸಮಾಧಾನ ಆಗುತ್ತೆ, ಸೊ ಅವಾಗ ನೀವು ಕಾಯಿನ್ ಅನ್ನ ತೆಗಿಬಹುದು. ಸಮಾಧಾನ ಆಯ್ತಾ ಸರ್? ಓಕೆ ಓಕೆ, ವಾಟ್ ಅ ಫ್ಯಾನ್ಸಿ ನಂಬರ್, ಇನ್ಫಿನಿಟಿ ನಂಬರ್ 888.
ಯಾರಾದ್ರೂ ಇದ್ದೀರಾ? 888 888 ಮೊದಲ ಸರ್ಪ್ರೈಸ್ ಗಿಫ್ಟ್ ಹೋಗ್ತಾ ಇದೆ. ಕಂಗ್ರಾಚುಲೇಷನ್ಸ್ ಅಂಡ್ ಹ್ಯಾಪಿ ಶಿವರಾತ್ರಿ. ಚೆನ್ನಾಗಿ ಮಿಕ್ಸ್ ಮಾಡಿ ಸರ್. ಓಕೆ, 4400. ಕಂಗ್ರಾಚುಲೇಷನ್ಸ್. 4400. 4400 ಎರಡನೇ ಸರ್ಪ್ರೈಸ್ ಗಿಫ್ಟ್ ಹೋಗ್ತಾ ಇದೆ ಅವರಿಗೆ. ಇಲ್ಲಿ ನೋಡಿ, ಸಂಸ್ಥೆಯಿಂದ ಯಾರು ಕೂಡ ಈ ಒಂದು ಕೂಪನ್ಸ್ ಅನ್ನ ತೆಗೆಯಲ್ಲ, ಬಂದಿರುವಂತಹ ಗ್ರಾಹಕರಿಂದಲೇ ಇದನ್ನ ಪಿಕಪ್ ಮಾಡುವಂತದ್ದು. ಸೊ ಅವರಿಗೆ ಸಮಾಧಾನ ಆದಾಗ, ನಿಮಗೂ ಯಾರಿಗಾದ್ರೂ ಇದರ ಬಗ್ಗೆ ಪ್ರಶ್ನೆ ಇದ್ರೆ ಏನಪ್ಪ ಹಾಗೆ ಹೀಗೆ ಅಂತ, ಸೊ ನೀವೇ ಸ್ವತಃ ಬರಬಹುದು, ಇಲ್ಲಿಗೆ ಬರಬಹುದು. 2221 2221. ಕಂಗ್ರಾಚುಲೇಷನ್ಸ್. 2221 ಮೂರನೇ ಅದೃಷ್ಟವಂತರು ನೋಡಿದಾಯ್ತು. ಈಗ ನಾಲ್ಕನೇ ಅದೃಷ್ಟಶಾಲಿಗಳು ಫಾರ್ ಸರ್ಪ್ರೈಸ್ ಗಿಫ್ಟ್. ಇವರು 10ನೇ ತಾರೀಕಿನ ಮುಂಚಿತವಾಗಿ ಪೇಮೆಂಟ್ ಅನ್ನ ಮಾಡಿರುವಂತವ್ರು. ಟಾಟಾ ಪಂಚ್ ಕಾರು ಇನ್ನು ಕೊನೆಯಲ್ಲಿ ನೋಡ್ಬೇಕಿದೆ. ಸೊ ಈಗ 3518 3518 3518. ಕಂಗ್ರಾಚುಲೇಷನ್ಸ್. ಈಗ 5ನೇ ಅದೃಷ್ಟವಂತರು ನೋಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ಇದನ್ನ ಮೇಲೆ ಎತ್ತಿ ಸರ್. ಎಸ್, ರೆಡಿನಾ? ಓಕೆ ಸರ್. $4,117. ಕಂಗ್ರಾಚುಲೇಷನ್ಸ್. 4,117 ಸರ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಭಾಗವಹಿಸಿದ್ದಕ್ಕೆ. ನಿಮ್ ನಂಬರು ಸರ್? ನಮ್ಮ ನಂಬರ್ 9997. ಸರ್ ಫೋನ್ ನಂಬರ್ ಅಲ್ಲ ಸರ್, ಕೂಪನ್ ನಂಬರ್. ಸೂಪರ್ ನಂಬರ್ ನಮ್ಮದು ಬಂದು 5485. 5485. ಓಕೆ ಸರ್, ಆ ನಂಬರ್ಗೂ ಏನಾದ್ರು ದೊಡ್ಡ ಬಹುಮಾನನೇ ಬರ್ಲಿ. ಥ್ಯಾಂಕ್ ಯು ಸೋ ಮಚ್. ಸೊ ಮತ್ತೆ ಯಾರಾದ್ರೂ ನಮ್ಮ ಆಡಿಯನ್ಸ್ ಇಂದ ಬರ್ಬೇಕು ನಮ್ಮ ಗ್ರಾಹಕರಾಗಿ. ಸರ್ ನಮಸ್ಕಾರ, ನೀವು ಮೊದಲನೇ ಬಾರಿ ಬರ್ತಿರೋದಾ? ಹೌದು ಮೇಡಮ್. ಪ್ರಕಾಶ್. ಥ್ಯಾಂಕ್ ಯು ಮೇಡಮ್. ಪ್ರಕಾಶ್ ಎರಡಿದೆ. ನಿಮ್ದು 2 ಇದೆ ಕೂಪನ್ಸ್. ಸೊ ಈಗ ಸರ್ಪ್ರೈಸ್ ಗಿಫ್ಟ್ ಗೆ ಯಾರ್ಯಾರು ವಿನ್ ಆಗ್ತಾರೆ? ಹರ ಹರ ಮಹಾದೇವ್. ಓಂ ನಮಃ ಶಿವಾಯ. ಸರ್ ಸರ್ ನಿಮ್ಮ ಸ್ಲೀವ್ಸ್ ಅನ್ನ ಸ್ವಲ್ಪ ಮೇಲೆ ಎತ್ತಿ ಸರ್, ಇನ್ನು ಸ್ವಲ್ಪ ಮೇಲೆ. ಎಸ್ ಸರ್, ಚೆನ್ನಾಗಿ ಮಿಕ್ಸ್ ಮಾಡಿ. ಕಣ್ಮುಚ್ಚಿದ್ದಾರೆ, ಚೆನ್ನಾಗೂ ಮಿಕ್ಸ್ ಮಾಡ್ತಾರೆ. ಇನ್ನು ಒಳಗಡೆ ಹೋಗಬಹುದು, ಇನ್ನೂ ಇದೆ, ಸಾಕಷ್ಟು ನಂಬರ್ಸ್ ಗಳಿದಾವೆ. ಹರ ಹರ ಮಹಾದೇವ್. ಶಿವ ಯಾರ ಕಡೆಗೆ? ಬಜರಂಗ್ ಬಲಿ. ನಿಮ್ದೇನ ನಂಬರು? 3125. ಕಂಗ್ರಾಚುಲೇಷನ್ಸ್. 6ನೇ ಸರ್ಪ್ರೈಸ್ ಗಿಫ್ಟ್ 3125. ತೆಗಿರಿ ಸರ್. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮ್ದು 2 ಕಾಯಿನ್ಸ್ ಇದೆ ಅಂತ ಹೇಳ್ತಿದ್ದೀರಾ, ನೋಡೋಣ ಏನಾದ್ರೂ ನಿಮ್ಮ ಕಾಯಿನ್ ಕಡೆಗೆ ನಿಮ್ಮ ಕೈ ಹೋಗುತ್ತಾ ಅಂತ. $2022 ಆಲ್ರೆಡಿ ವರ್ಷ ಕಳೆದೋಗಿದೆ ನಮ್ಗೆ. 2022 ಆಕ್ಚುಲಿ ನನಗೆ ಗೋಲ್ಡನ್ ಇಯರ್ ಇದು. 2022. ಕಂಗ್ರಾಚುಲೇಷನ್ಸ್. ಓಕೆ, ಇನ್ನು 3 ಜನ ಯಾರು ಅದೃಷ್ಟವಂತರು ನೋಡೋಣ. ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೂ ಹ್ಯಾಪಿ ಶಿವರಾತ್ರಿ. ಶಿವನನ್ನ ನೆನೆಸ್ಕೊಳ್ಳಿ. ಸೊ ನಿಮ್ಮ ಇಷ್ಟದ ವಾಹನ ನಿಮ್ಗೆ ಸಿಗೋ ಹಾಗಾಗ್ಲಿ. 5416.
1416. ಕಂಗ್ರಾಚುಲೇಷನ್ಸ್ ಅಂಡ್ ಹ್ಯಾಪಿ ಶಿವರಾತ್ರಿ. ಸರ್ ಈ ಮೂಲೆನೂ ಇದೆ ಸರ್, ಒಂದೇ ಮೂಲೆನಲ್ಲಿ ನೋಡ್ತಾ ಇದ್ದೀರಾ. 960. ಕಂಗ್ರಾಚುಲೇಷನ್ಸ್ ಅಂಡ್ ಹ್ಯಾಪಿ ಶಿವರಾತ್ರಿ. ಅಂಡ್ ನೀವ್ ತೆಗೆಯುವಂತಹ ಕೊನೆಯ ಕೂಪನ್ ನೋಡೋಣ. 10ನೇ ಅದೃಷ್ಟವಂತರು ಫಾರ್ ಸರ್ಪ್ರೈಸ್ ಗಿಫ್ಟ್ ಯಾರಿಗೆ ಹೋಗ್ತಾ ಇದೆ ಅಂತ ಈಗ ನೋಡೋಣ. ಓಹೋ, 2333. ಆಗ್ಲೇ 222 ಬಂತು, ಈಗ 2333. ಕಂಗ್ರಾಚುಲೇಷನ್ಸ್. 10 ಅದೃಷ್ಟವಂತರು. ಥ್ಯಾಂಕ್ ಯು ಸೋ ಮಚ್ ಸರ್. 10 ಜನ ಅದೃಷ್ಟವಂತರನ್ನ ನೋಡಿದಾಯ್ತು ನಾವು ಸರ್ಪ್ರೈಸ್ ಗಿಫ್ಟ್ಗಳಿಗೋಸ್ಕರ. ಸೊ ಈಗ ಅಮ್ಮ ಬಂದಿದ್ದಾರೆ, ಬನ್ನಿ ಅಮ್ಮ ಇಲ್ಲಿ. ಇದನ್ನ ತಿರುಗಿಸೋಂತ ಒಂದು ಕಷ್ಟ ಮತ್ತೊಂದಿಲ್ಲ ಅನ್ಸುತ್ತೆ. ಸೊ ಅಶೋಕ್ ಸರ್ ಹಂಗಾಗಿ ಇವತ್ತು ಫಾಸ್ಟಿಂಗ್ ಮಾಡಿಲ್ಲ, ನನಗೆ ಕೆಲಸ ಜಾಸ್ತಿ ಅಂತ. ಅಮ್ಮ ಇನ್ನು ಒಳಗಡೆ ಹಾಕಿ, ಒಳಗಡೆ ಕೈ ಹಾಕಿ, ಮಿಕ್ಸ್ ಮಾಡಿ, ಕಣ್ಮುಚ್ಚಿ ಕಣ್ಮುಚ್ಚಿ. ಇನ್ನು ಈ ಕಡೆ ಇದೆ ನೋಡಿ, ಈ ಕಡೆ ಇದೆ ನೋಡಿ, ಹುಡುಕಿ. ಹೆಣ್ಮಕ್ಳಿಗೆ ಏನು ಹೇಳ್ಕೊಡೋದು ಬೇಡ ಸರ್, ಹಿಟ್ಟನ್ನ ತಿರುವಿ ಮುದ್ದೆ ಮಾಡಿ ಮಾಡಿ ಗೊತ್ತಿರುತ್ತೆ ಅವರಿಗೆ. 2710. 2710. ಕಂಗ್ರಾಚುಲೇಷನ್ಸ್. ಒಳಗಾಕಿ, ಕೈ ಒಳಗಾಕಿ, ಹಿಂಗೋಗಿ ಸುರಂಗ ತಕ್ಕೊಂಡು, ಸುರಂಗ ಮಾರ್ಗವನ್ನ ಮಾಡ್ಕೊಂಡು. ಸೊ ಯಾರಿಗೆ ಎಲ್ಲೆಲ್ಲ ಅದೃಷ್ಟ ಇರುತ್ತೋ, ಯಾರ ಕೈ ಮೂಲಕ ಅದೃಷ್ಟ ಬರುತ್ತೋ ಹೇಳಕ್ಕಾಗಲ್ಲ. 2655. ಕಂಗ್ರಾಚುಲೇಷನ್ಸ್, ಹ್ಯಾಪಿ ಶಿವರಾತ್ರಿ. 2655. 2655. ನೋಡಿ ಇವಾಗ ಬಂದ್ರು ದಾರಿಗೆ ಅವರು. ನೀವ್ ಏನ್ ಮಿಕ್ಸ್ ಮಾಡೋದ್ ನೋಡಿ, ಇಲ್ಲಿ ಅವ್ರು ಮಿಕ್ಸ್ ಮಾಡ್ತಾ ಇರೋದ್ನ. ಚಪಾತಿ ಹಿಟ್ಟನ್ನ ಮೆದ್ದಿ ಅಭ್ಯಾಸ ಇರುತ್ತೆ. ಓಕೆ, 4057. ಕಂಗ್ರಾಚುಲೇಷನ್ಸ್. 4057. 4057. ಇನ್ನ ಇಬ್ಬರು ಅದೃಷ್ಟಶಾಲಿಗಳು ಅಮ್ಮನವರ ಕೈಯಿಂದ ಬರಬೇಕಿದೆ. $649. 649. ಕಂಗ್ರಾಚುಲೇಷನ್ಸ್, ಹ್ಯಾಪಿ ಶಿವರಾತ್ರಿ. ಸೊ 15ನೇ ಅದೃಷ್ಟವಂತರು ಅಮ್ಮ ಇನ್ನೊಬ್ರುನ. $1164. 1164. ಕಂಗ್ರಾಚುಲೇಷನ್ಸ್. ಓಕೆ, ಈ ಕಡೆಯಿಂದ ಯಾರಾದ್ರೂ ಬನ್ನಿ. ಅಮ್ಮ ಥ್ಯಾಂಕ್ ಯು ಸೋ ಮಚ್, ಹ್ಯಾಪಿ ಶಿವರಾತ್ರಿ ನಿಮ್ಗೆ. ಶಿವ ಒಳ್ಳೇದ್ ಮಾಡ್ಲಿ. ಬನ್ನಿ, ಇನ್ನೂ 15 ಸರ್ಪ್ರೈಸ್ ಗಿಫ್ಟ್ಗಳಿದೆ, ಬರ್ತಾ ಇರಬಹುದು. ಹಿಂದೆ ಕೂತಿರೋ ಹೆಣ್ಮಕ್ಳು ಬನ್ನಿ ನೆಕ್ಸ್ಟ್. ಸರ್ ನಿಮ್ದು ಎಷ್ಟಿದೆ ಕೂಪನ್ಸು? ಒಂದಿದೆ. ಓಕೆ, ನಿಮ್ಮ ಸ್ಲೀವ್ಸ್ ಅನ್ನ ಫೋಲ್ಡ್ ಮಾಡಿ.
ಕಣ್ಮುಚ್ಬೇಕು, ಎಡಗೈನ ಮೇಲೆತ್ಬೇಕು. ರೆಡಿನಾ ಸರ್? 5 ಕೂಪನ್ಸ್ ಗಳನ್ನ ತೆಗಿಬೇಕಾಗತ್ತೆ. ನೀವು ಚೆನ್ನಾಗಿ ಮಿಕ್ಸ್ ಮಾಡಿ, ನಿಮ್ಗೆ ಯಾವಾಗ ಸಮಾಧಾನ ಆಗುತ್ತೋ ಸೊ ಅವಾಗ ನೀವು ಕೂಪನ್ಸ್ ಅನ್ನ ತೆಗೆದು ನನ್ ಕೈಲಿ ಕೊಡಬಹುದು. ಥ್ಯಾಂಕ್ ಯು. 2374, 2374. ಕಂಗ್ರಾಚುಲೇಷನ್ಸ್. ಸೊ ಎಲ್ಲವೂ ಕೂಡ ಮಿಕ್ಸ್ ಆಗಿ ಬರ್ತಾ ಇದೆ. 1000 ಸೀರೀಸ್ ಅಲ್ಲಿ ಇದೆ, 4000, 2000, 3000. ಸೊ ಹೀಗೆ 1000 ಸೀರೀಸ್ ಅಲ್ಲಿ ಇದೆ, 1000 ಬಿಲೋ ಕೂಡ ಇದೆ. ಸೊ ಎಲ್ಲಾ ಒಂದು ಕ್ಯಾಟಗರಿ ನಂಬರ್ಸ್ ಕೂಡ ಇವಾಗ ಬರ್ತಾ ಇದೆ. 2897, 2897. ಕಂಗ್ರಾಚುಲೇಷನ್ಸ್. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿ ಸರ್. ಮುಂದಿನ ಅದೃಷ್ಟವಂತರು 1499, 1499, 1499. ಕಂಗ್ರಾಚುಲೇಷನ್ಸ್. ಅಂಡ್ ಈಗ ಇನ್ನಿಬ್ಬರು ಅದೃಷ್ಟವಂತರು ನೋಡೋಣ, 20 ಅದೃಷ್ಟಶಾಲಿಗಳಾಗೋದಿಕ್ಕೆ. ನಂತರ ಇನ್ನೂ 10 ಅದೃಷ್ಟವಂತರು ಇದ್ದಾರೆ ಸರ್ಪ್ರೈಸ್ ಗಿಫ್ಟ್ಗಾಗಿ. 4628. ಕಂಗ್ರಾಚುಲೇಷನ್ಸ್. 4628. ಸರ್, ಇನ್ನೊಬ್ರು ನಿಮ್ ಕಡೆಯಿಂದ ಇನ್ನೊಂದು ಕೂಪನ್. ಅಲ್ಲಿ ನಮ್ಮ ಹೆಣ್ಮಕ್ಳು ರೆಡಿ ಆಗಿದ್ದಾರೆ. ಮೇಡಮ್ ಬನ್ನಿ. ಸೊ ಟೋಟಲ್ 20 ಅದೃಷ್ಟವಂತರು ಸಿಕ್ಕಿದ್ದಾರೆ. ಸೊ ಇಲ್ಲಿಂದ ಯಾರಾದ್ರೂ ಒಬ್ರು ಬನ್ನಿ. ಓಕೆ, 5 ಕೂಪನ್ಗಳನ್ನ ತೆಗಿಬೇಕು. ಇಲ್ಲಿ ನೋಡ್ಬೇಕಾ, ಇದ್ ನೋಡ್ಬೇಕಾ ನೀವು? ಇದು ಓಪನ್ ಮಾಡಿದ್ರೆ ಸಾಕು. 20 ಅದೃಷ್ಟಶಾಲಿಗಳು ಯಾರು ಅವರ ಕೂಪನ್ಗಳನ್ನ ನೋಡಿದಾಯ್ತು, ಕೂಪನ್ ನಂಬರ್ ಅನ್ನ ಕೂಡ ತಿಳ್ಕೊಂಡಿದ್ದಾಯ್ತು. ಸೊ ಇನ್ನ 10 ಸರ್ಪ್ರೈಸ್ ಗಿಫ್ಟ್ಗಳು ಬಾಕಿ ಇದೆ. ಮೇಡಮ್, ನಿಮ್ದು ಕೂಪನ್ ಇದೆಯಾ? ಹಾ, 2 ಇದೆ. ಓಕೆ, ನಂಬರ್ ನೆನಪಿದ್ಯಾ? 419. 419. ಹೌದಾ? ಓಕೆ, ಗುಡ್ ಲಕ್ ನಿಮ್ಗೆ. ಕಣ್ಮುಚ್ಚಿ. ಅವ್ರ ಕಣ್ಬಿಟ್ಟು ನೋಡಿದ್ರು ಅವ್ರ ಕೂಪನ್ ಸಿಗಲ್ಲ ಬಿಡಿ ಸರ್. ಇಷ್ಟೊಂದು ಕೂಪನ್ಸ್ ಅಲ್ಲಿ ಎಲ್ಲಿ ಅಂತ ಹುಡುಕ್ಬೇಕು. ಬಹುಶಃ ನಮ್ ಸ್ಟಾಫ್ಗೆ ಇನ್ನೊಂದ್ ಸ್ವಲ್ಪ ದಿನ ಎಲ್ಲರಿಗೂ ಲಂಚ್ ಹಾಕ್ಬೇಕನ್ಸುತ್ತೆ ಸರ್. ಓಕೆ, 5138. ಕಂಗ್ರಾಚುಲೇಷನ್ಸ್. 5138. ಯಾರು ಇಲ್ಲ ಇಲ್ಲಿ, ಮನೇಲಿ ಕೂತಿರೋರಿಗೆ ಬರ್ತಾ ಇದೆ. ಎನಿವೇಸ್, ಇವರು ನಮ್ಮ ಮೆಂಬರ್ಸೇ, ಅವರು ನಮ್ಮ ಮೆಂಬರ್ಸೇ. ಸೊ ಯಾರಿಗೆ ಹೋದ್ರು ನಮಗ್ ಖುಷಿ. ಬಟ್ ನಂಗೊಂದು ವಿಶ್ ಇದೆ. ಸೊ ಇಲ್ಲಿರೋರಿಗೆ ಯಾರಿಗಾದ್ರೂ ಬಂದಾಗ ಅವ್ರ ಖುಷಿ ಹೆಂಗಿರುತ್ತೆ, ಸೆಲೆಬ್ರೇಷನ್ ಹೆಂಗಿರುತ್ತೆ ಬಂಪರ್ ಗಿಫ್ಟ್ ಬಂದಾಗ ಅಂತ. 1038. ಕಂಗ್ರಾಚುಲೇಷನ್ಸ್. 1038. ಸೊ ಮುಂದಿನ ಅದೃಷ್ಟವಂತರು ಯಾರು ಅಂತ ಹೇಳಿ ನೋಡೋಣ. ಹಾ, ಅವರೇ ನೋಡ್ತಾ ಇದ್ದಾರೆ. 603.
603 ಕಂಗ್ರಾಚುಲೇಷನ್ಸ್ ಸರ್. ಬರ್ತಿದ್ಯಾ ಎಲ್ಲ ಸೀರೀಸ್ ನಂಬರು? ನೆಕ್ಸ್ಟ್ ನೀವೇ ಬರ್ಬೇಕು ಸರ್. ಅಲ್ಲ, ಕನ್ಫ್ಯೂಷನ್ ಇರೋವಾಗ ಕ್ಲಾರಿಟಿ ತಗೊಂಡ್ಬಿಡ್ಬೇಕು. ಕರೆಕ್ಟಾ? ಎಸ್ ಸರ್, ಕರೆಕ್ಟ್ ಪಾಯಿಂಟ್. 1869 1869 ಕಂಗ್ರಾಚುಲೇಷನ್ಸ್. ಸೊ 25ಕ್ಕೆ ಇನ್ನೊಂದು ಕೂಪನ್. ಗಿರ 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 ತಲೆ ಗಿರ 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 ಅನ್ನೋಂಗಿದೆ ಈ ನಂಬರ್ಸ್ ಎಲ್ಲ ನೋಡ್ತಾ ಇದ್ರೆ. 1013 ಕಂಗ್ರಾಚುಲೇಷನ್ಸ್. 1013. ಎಸ್ ಸರ್, ಕಳಿಸಿ. ಆಹಾ, ಎಷ್ಟು ಚೆನ್ನಾಗಿ ಬಂದಿದ್ದಾರೆ ನೋಡಿ. ಹಣೆನಲ್ಲಿ ನೋಡಿ ಎಷ್ಟು ಚೆನ್ನಾಗಿ ವಿಭೂತಿನ ಹಚ್ಕೊಂಡು ಬಂದಿದ್ದಾರೆ. ಹಾ, ಹೆಸರು ಏನಮ್ಮ? ಹೆಸರು ಧರಣಿ. ವಾವ್, ಮದರ್ ಅರ್ಥ ಧರಣಿ. ಒಳ್ಳೇದಾಗ್ಲಿ ನಿಮ್ಗೆ. ನಿಮ್ದು ಕೂಪನ್ಸ್ ಇದೆ ಅಂತ ಹೇಳ್ತಾ ಇದ್ರು. ಸೊ ತೆಗಿವ್ರಂತೆ, ನಿಮ್ಗೂ ಬರ್ಲಿ ಬಹುಮಾನ. ಕಣ್ಮುಚ್ಚಿ ಕೈ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತೆಗಿಬೇಕು. ಹ್ಯಾಪಿ ಶಿವರಾತ್ರಿ ನಿಮ್ಗೆ. ಥ್ಯಾಂಕ್ ಯು. ಸೊ ರೆಡಿನಾ? ಕಣ್ಮುಚ್ಚಿ ಹಾಕಿ, ಒಳಗ್ ಕೈ ಹಾಕಿ, ಪರವಾಗಿಲ್ಲ. ಅಲ್ಲೇನು ಇಲಿ, ಹಾವು, ಹೆಗ್ನ ಆ ತರ ಎಲ್ಲ ಏನು ಇಲ್ಲ, ಕೂಪನ್ಸ್ ಅಷ್ಟೇನೆ ಇದೆ. 1581 1581 ಕಂಗ್ರಾಚುಲೇಷನ್ಸ್. 1581 1581. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇನ್ನು ಒಳಗೋಗ್ಬೋದು ಕೈ. ಓಕೆ. 5343 5343 ಕಂಗ್ರಾಚುಲೇಷನ್ಸ್. 5343. ಇನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡು ಪುಟ. ಒಳಗಡೆಗೆ ಹಾಕ್ಬೋದು, ಲೆಫ್ಟು ರೈಟು ಎಲ್ಲ ಚೆನ್ನಾಗಿ. ಇನ್ನು ಒಳಗಡೆ ಕೈ ಹಾಕು, ಏನಿಲ್ಲ ಅಲ್ಲಿ. ಇನ್ನು ಮಿಕ್ಸ್ ಮಾಡು. ಓಕೆ. 3271 3271 ಕಂಗ್ರಾಚುಲೇಷನ್ಸ್. ಓಕೆ, ಇನ್ನ ಉಳಿದ ಹಾಗೆ 2 ಅದೃಷ್ಟವಂತರಿಗೆ ಯಾರಿಗೆ ಸಿಗ್ತಾ ಇದೆ ಅವಕಾಶ ಫಾರ್ ಸರ್ಪ್ರೈಸ್ ಗಿಫ್ಟ್ ನೋಡೋಣ ಈಗ. ಸಾರಿ, 3856 3856 ಕಂಗ್ರಾಚುಲೇಷನ್ಸ್. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಸರ್ಪ್ರೈಸ್ ಗಿಫ್ಟ್ ಗಳ ಕೊನೆಯ ಅದೃಷ್ಟವಂತರು ಯಾರಾಗ್ತಾರೆ ನೋಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ, ಟೈಮ್ ತಗೊಳ್ಳಿ, ಪರವಾಗಿಲ್ಲ. ಸೊ ನಿಮಗೆ ಸಮಾಧಾನ ಆದಾಗ ನೀವು. ಓಕೆ. 2562 2562 ಕಂಗ್ರಾಚುಲೇಷನ್ಸ್. ಓಕೆ, ಇಲ್ಲಿವರೆಗೂ ಸರ್ಪ್ರೈಸ್ ಗಿಫ್ಟ್ ಗಳು 30 ಬಾಕ್ಸ್ ಇಲ್ಲಿ ರೆಡಿ ಆಗಿದೆ. ಆ ಬಾಕ್ಸ್ ಗಳ ಒಡೆಯರ್ ಯಾರು ಅಂತ ನೋಡಿದಾಯ್ತು. ಸೊ ಈಗ ಸರ್ ಆ ರಿಂಗ್ ಕೊಡಿ ನೋಡೋಣ. ಹಾ, 6 ಗೋಲ್ಡ್ ರಿಂಗ್ಗಳು. ಟಂಡಡಾನ್. ಚಿನ್ನ ಬಲು ದುಬಾರಿ ಆಗ್ತಾ ಇದೆ, ಆಕಾಶಕ್ಕೆ ಲಗ್ಗೆ ಇಟ್ಟಿದೆ. ಸೊ ಇವತ್ತಿನ ರೇಟ್ ಎಷ್ಟಿದೆ ನಾನು ನೋಡ್ಲಿಲ್ಲ. ಎಷ್ಟಿದೆ ಸರ್? ಜಾಸ್ತಿ ರೇಟ್ ಅಂತೂ ಖಂಡಿತವಾಗ್ಲೂ ಇದೆ. 1 ಗ್ರಾಮ್ ತಗೊಳಕ್ಕೂ ಕೂಡ 15,000 to 18,000 ನಾವು ಸ್ಪೆಂಡ್ ಮಾಡ್ಬೇಕು, ಮೇಕಿಂಗ್ ವೇಸ್ಟೇಜ್ ಎಲ್ಲ ಕೊಟ್ಟು. ಸೊ ಹಾಗಾಗಿ ಈ 6 ಚಿನ್ನದ ಉಂಗುರಗಳು ಯಾರಿಗ್ ಬರುತ್ತೆ ಅಂತ ಹೇಳಿ ನೋಡೋಣ. ರೆಡಿನಾ? ಬನ್ನಿ, ನಮ್ಮ ಗ್ರಾಹಕರಿಂದ ಯಾರಾದ್ರೂ ಒಬ್ರು ಗ್ರಾಹಕರಿಂದ ಬನ್ನಿ ಸರ್. ಬರ್ಬೋದು, ಬನ್ನಿ. ಇವ್ರಾದ್ಮೇಲೆ ಇನ್ನು 5 ಜನ ರೆಡಿ ಆಗಿರಿ. ಒಬ್ಬೊಬ್ಬರಾಗಿ ಬಂದು ಯಾರಿಗೆ ನಿಮ್ಗೆ ನಿಮ್ ಮನೆಗೆ ತಗೊಂಡು ಹೋಗ್ತೀರಾ ಗೋಲ್ಡ್ ರಿಂಗು, ಅಥವಾ ನಿಮ್ಮ ಮನಸ್ಫೂರ್ತಿಯಿಂದ ಬೇರೆ ಇನ್ಯಾರಿಗಾದ್ರೂ ಆಫರ್ ಮಾಡ್ತೀರಾ ನೋಡೋಣ. ರೆಡಿನಾ ಸರ್? ನಿಮ್ದು ಎಷ್ಟಿದೆ ಕೂಪನ್ಸು? 2 ಇದೆ ಮೇಡಮ್. ನಿಮ್ಗೂ ಆಲ್ ದ ಬೆಸ್ಟ್ ಅಂಡ್ ಹ್ಯಾಪಿ ಶಿವರಾತ್ರಿ.
ಅದೊಂಥರ ಖುಷಿನೂ ಇರುತ್ತೆ. ಸೊ ನಮ್ಮಿಂದ ನಮ್ ನಂಬರ್ ಬಂದಿಲ್ಲ ಅಂದ್ರೂ ಕೂಡ ಇನ್ಯಾರಿಗೋ ನಮ್ ಕಡೆಯಿಂದ ಒಳ್ಳೇದಾಗುತ್ತಲ್ಲ ಅನ್ನೋಂಥ ಒಂದು ಖುಷಿ. ಎಸ್, ಈಗ 6 ಗೋಲ್ಡ್ ರಿಂಗ್ ಗಳಲ್ಲಿ ಮೊದಲ ಗೋಲ್ಡ್ ರಿಂಗ್ ಯಾರಿಗೆ ಹೋಗ್ತಾ ಇದೆ ಅಂತ ಹೇಳಿ ನೋಡೋಣ. ಇದು ವಿಜುವಲ್ ಗ್ರೂಪ್ ಅಸೋಸಿಯೇಟ್ಸ್ ನ ಸೀಸನ್ 2 2.0 ನಡೀತಾ ಇದೆ. ಸೊ ಮೊದಲ ರಿಂಗ್ ಹೋಗ್ತಾ ಇದೆ 2195 2195 ಕಂಗ್ರಾಚುಲೇಷನ್ಸ್. 2195 ಸರ್, ಥ್ಯಾಂಕ್ ಯು ಸೋ ಮಚ್. $3,887 ಕಂಗ್ರಾಚುಲೇಷನ್ಸ್. ಎರಡನೇ ಲಕ್ಕಿ ರಿಂಗ್ ನ ವಿಜೇತರು. ಮೇಡಮ್ ಬನ್ನಿ. ಓಕೆ, ಇನ್ನ 4 ರಿಂಗ್ಗಳು ಬಾಕಿ ಇದೆ. ಮೇಡಮ್ ನಿಮ್ದು ಎಷ್ಟಿದೆ ಕೂಪನ್ಸ್? ನನ್ನ ನಂಬರ್ 269. ಅಲ್ಲ, ಕೂಪನ್ಸ್ ಎಷ್ಟಿದೆ? 1 2 ನಂದು 2 ಇದೆ. ಓಕೆ, ಗುಡ್ ಲಕ್ ನಿಮ್ಗೆ ಬರ್ಲಿ. ಓಕೆ, ನೋಡೋಣ ಈಗ ಗೋಲ್ಡ್ ರಿಂಗ್ ಯಾರಿಗೆ ಹೋಗುತ್ತೆ ಅಂತ. ಚೆನ್ನಾಗಿ ಮಿಕ್ಸ್ ಮಾಡಿ, ಕಣ್ಮುಚ್ಚಿ, ಲೆಫ್ಟ್ ಹ್ಯಾಂಡ್ ಅಪ್. $45,22 ಕಂಗ್ರಾಚುಲೇಷನ್ಸ್. ಓಕೆ, ಇನ್ನು 3 ರಿಂಗ್ಗಳು ಮಾತ್ರವೇ ಬಾಕಿ ಇರೋದು. $2,185 ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಓಕೆ, ಇನ್ನೊಬ್ರು ಯಾರಾದ್ರೂ ದಯಮಾಡಿ ಬನ್ನಿ. ಇನ್ನ 2 ಲಕ್ಕಿ ರಿಂಗ್ ಯಾರಿಗೆ ಹೋಗ್ತಾ ಇದೆ? ಸೊ ಈಗ 4 ರಿಂಗ್ ಹೋಲ್ಡರ್ಸ್ ಯಾರು ಅಂತ ನೋಡಿದಾಯ್ತು. ಸರ್, ನೀವ್ ಎಲ್ಲಿಂದ ಎಷ್ಟು ಕೂಪನ್ ಇದೆ? 4065 ಒಂದಿದೆ ಮೇಡಮ್. ಓಕೆ, ಗುಡ್ ಲಕ್ ನಿಮ್ಗೆ. ಹ್ಯಾಪಿ ಶಿವರಾತ್ರಿ ಸರ್. ಓಕೆ, ಇನ್ನ 2 ಲಕ್ಕಿ ರಿಂಗ್ಸ್ ಯಾರಿಗೆ ಹೋಗ್ತಾ ಇದೆ ಅಂತ ಹೇಳಿ ಸರ್ ಪಿಕ್ ಮಾಡ್ತಾರೆ. $5,316 ಕಂಗ್ರಾಚುಲೇಷನ್ಸ್. 5,316. ಓಕೆ, ಇನ್ನೊಬ್ಬರಿಗೆ ಗೋಲ್ಡ್ ರಿಂಗ್ ಹೋಗ್ತಾ ಇದೆ. ಮಹಾಶಿವರಾತ್ರಿಯ ಈ ಒಂದು ಶುಭ ದಿನ. ಸೊ ಯಾರಿಗೆ ಹೋಗ್ತಾ ಇದೆ ಈ ಗೋಲ್ಡ್ ರಿಂಗ್ ನೋಡೋಣ. $5,337 ಕಂಗ್ರಾಚುಲೇಷನ್ಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಸರ್ಪ್ರೈಸ್ ಗಿಫ್ಟ್ 30 ಯಾರಿಗ್ ಹೋಯ್ತು ನೋಡಿದ್ರಿ. ಗೋಲ್ಡ್ ರಿಂಗು 6 ಯಾವ್ಯಾವ ನಂಬರ್ಸ್ ಹೋಯ್ತು ನೋಡಿದ್ರಿ. ಸೊ ಇನ್ನ ಬಾಕಿ ಇರುವಂತದ್ದು 5 ಆಕ್ಸೆಸ್ 2 ವೀಲರ್ ಅಂಡ್ 1 ಟಾಟಾ ಪಂಚ್ ಯಾರಿಗ್ ಹೋಗುತ್ತೆ ಅಂತ ಹೇಳಿ ನೋಡೋಣ. ಸೊ ಅದಕ್ಕಿಂತ ಮುಂಚಿತವಾಗಿ ಸರ್, ಈಗ ಬಂಪರ್ ಡ್ರಾ ನಲ್ಲಿ ಏನೆಲ್ಲ ಮಾಡಬೇಕು, ನೆಕ್ಸ್ಟ್ ಪ್ರೊಸೀಜರ್ ಏನು? ಆಫ್ಟರ್
10ನೇ ತಾರೀಕು ನಂತರ ಯಾರ್ಯಾರು ಪಾವತಿ ಮಾಡಿದ್ರು ಸೊ ಆ ಎಲ್ಲಾ ಗ್ರಾಹಕರ ಕಾಯಿನ್ಸ್ ಗಳು ಬರ್ತದೆ ಲೈವ್ ಮುಖಾಂತರವಾಗಿ. ಯಾಕಂದ್ರೆ ಅವರಿಗೆ ಡಿಸ್ಪ್ಲೇ ಅಲ್ಲಿ ತೋರಿಸಿರೋದಿಲ್ಲ. ಮುಂಚಿತವಾಗಿ ನಾವೆಲ್ಲ ಗ್ರಾಹಕರು ತಿಳಿಸ್ಕೊಟ್ಟಿರೋದು ಏನಂತಂದ್ರೆ 10ನೇ ತಾರೀಕು ಮುಂಚಿತವಾಗಿ ಯಾರ್ಯಾರು ಗ್ರಾಹಕರು ಪಾವತಿ ಮಾಡ್ತಾರೆ ಅವ್ರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಏನ್ ವಾಟ್ಸ್ಆಪ್ ಪೇಜ್ ಇರುತ್ತೆ ಅವ್ರದ್ರಲ್ಲಿ ಡಿಸ್ಪ್ಲೇ ಬರುತ್ತೆ. 10ನೇ ತಾರೀಕು ನಂತರ ಪಾವತಿ ಮಾಡೋಂಥವ್ರದ್ದು ಎಲ್ಲರದು ಡೈರೆಕ್ಟ್ ಆಗಿ ಲೈವ್ ಅಲ್ಲೇ ಬರುತ್ತೆ, ಲೈವ್ ಅಲ್ಲೇ ತೋರಿಸ್ಕೊಡ್ತೀವಿ ಅಂತ. ಮತ್ತೆ ಯಾರು ಸರ್ಪ್ರೈಸ್ ಗಿಫ್ಟ್ ಹಾಗೂ ಗೋಲ್ಡ್ ರಿಂಗ್ ವಿಜೇತರಾಗಿರ್ತಾರೋ ಅವ್ರನ್ನು ಸಹ ಈ ಒಂದು ಬಂಪರ್ ಡ್ರಾದಲ್ಲೂ ಎಲಿಜಿಬಿಲಿಟಿ ಆಗಿರ್ತಾರೆ. ಸೊ ತಮಗೆಲ್ಲರಿಗೂ ತಿಳಿದಿರುವಂತದ್ದು 10ನೇ ತಾರೀಕು ಮುಂಚಿತವಾಗಿ ಕಟ್ಟಿದಂತವ್ರಿಗೆ ಕೇವಲ ಬಂಪರ್ ಡ್ರಾ, ಸರ್ಪ್ರೈಸ್ ಗಿಫ್ಟ್ ಹಾಗೂ ಗೋಲ್ಡ್ ರಿಂಗ್ ಎಲಿಜಿಬಿಲಿಟಿ ಇದ್ದಾರೆ. 10ನೇ ತಾರೀಕು ನಂತರ ಪಾವತಿ ಮಾಡೋಂಥವ್ರು ಆ ತಿಂಗಳ ಏನ್ ಬಂಪರ್ ಡ್ರಾ ಇರ್ತದೆ ಅದಕ್ಕೆ ಮಾತ್ರ ಎಲಿಜಿಬಲ್ ಇರ್ತದೆ. ಸೊ ಹಾಗಾಗಿ ತಾವೆಲ್ಲರಿಗೂ ತಿಳಿಬರುತ್ತದೆ. ಇವಾಗ ಕಾಯಿನ್ಸ್ ಸ್ಟಾರ್ಟ್ ಮಾಡೋಣ. ಓಕೆ, ಈಗ ಸದ್ಯಕ್ಕೆ 10ನೇ ತಾರೀಕಿನ ನಂತರ ಯಾರೆಲ್ಲ ಪೇಮೆಂಟ್ಸ್ ಅನ್ನ ಮಾಡಿದ್ದಾರೆ ಅವರ ಕೂಪನ್ಸ್ ಗಳನ್ನ ಮತ್ತೆ ಈಗ ಹಾಕೋಣ. ಸೊ ಈಗ 5 ಜನರಿಗೆ ಆಕ್ಸೆಸ್ 2 ವೀಲರ್ ಸಿಗ್ತಾ ಇದೆ. ಅದರ ಬದಲಾಗಿ ನೀವು ಗೋಲ್ಡ್ ನೆಕ್ಲೆಸ್ ಅನ್ನ ಕೂಡ ಪರ್ಚೇಸ್ ಮಾಡಬಹುದು, ಅಂದ್ರೆ ತಗೊಳ್ಳೋದಕ್ಕೆ ಅವಕಾಶ ಇದೆ. ಸೊ ಈಗ 10th ಆಫ್ಟರ್ ಪೇಮೆಂಟ್ಸ್ ಆಗಿರುವಂತಹ ಕಾಯಿನ್ಸ್ ಗಳನ್ನ ಹಾಕ್ತಾ ಇರುವಂತದ್ದು. ಇದಾದ್ಮೇಲೆ ಇಲ್ಲಿವರೆಗೂ ಏನು 30 ಸರ್ಪ್ರೈಸ್ ಗಿಫ್ಟ್, 6 ಗೋಲ್ಡ್ ರಿಂಗ್ ಅನ್ನ ತಗೊಂಡಿದ್ವಿ. ಸೊ ಆ ಒಂದು ಕಾಯಿನ್ಸ್ ಗಳನ್ನ ಕೂಡ ಮತ್ತೆ ಇದರಲ್ಲಿ ಹಾಕ್ಲಾಗತ್ತೆ. ಸೊ ಆಫ್ಟರ್ 10th ಆಗಿರುವಂತ ಎಲ್ಲಾ ಕೂಪನ್ಸ್ ಗಳನ್ನ ಈಗ ಟ್ರೇನ್ ಅಲ್ಲಿ ಹಾಕಲಾಗಿದೆ, ಬಾಕ್ಸ್ ನಲ್ಲಿ. ಈಗ ಸದ್ಯಕ್ಕೆ 30 ಸರ್ಪ್ರೈಸ್ ಗಿಫ್ಟ್ ಗಳು ಹಾಗೂ 6 ಗೋಲ್ಡ್ ರಿಂಗ್ ಗಳನ್ನ ಯಾವೆಲ್ಲ ಕೂಪನ್ಸ್ ಗಳನ್ನ ಪಿಕ್ ಮಾಡಿದ್ವಿ, ಸೊ ಆ ಕೂಪನ್ಸ್ ಗಳನ್ನು ಕೂಡ ಮತ್ತೆ ಹಾಕ್ಲಾಗುತ್ತೆ. ಇದೇ ನೋಡಿ ನಿಮ್ಗೆ ಒಂದು ಡಬಲ್ ಬೆನಿಫಿಟ್ ಅಂತ, ಅಂದ್ರೆ 10ನೇ ತಾರೀಕಿನ ಮುಂಚಿತವಾಗಿ ಪೇ ಮಾಡಿದ್ರೆ ಸರ್ಪ್ರೈಸ್ ಗಿಫ್ಟ್, ಗೋಲ್ಡ್ ರಿಂಗು ಇದ್ರಲ್ಲೂ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಎಲಿಜಿಬಿಲಿಟಿ ಸಿಗುತ್ತೆ ನಿಮ್ಗೆ. ಸೊ ಅದ್ರ ಜೊತೆನಲ್ಲಿ ಬಂಪರ್ ಡ್ರಾ ನಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಎಲಿಜಿಬಿಲಿಟಿ ಸಿಗುತ್ತೆ. ಸೊ ಈಗ ಎಲ್ಲಾ ನಂಬರ್ಸ್ ಗಳನ್ನ ಕೂಡ, ಎಲ್ಲಾ ಕೂಪನ್ಸ್ ಗಳನ್ನ ಕೂಡ ಈ ಒಂದು ಬಾಕ್ಸ್ ನಲ್ಲಿ ಹಾಕಲಾಯ್ತು. ಸೊ ಕ್ಲೋಸ್ ಮಾಡೋಣ, ಮತ್ತೆ ರೋಲ್ ಮಾಡೋಣ. ಸೊ ಅದಾದ್ಮೇಲೆ 5 ಆಕ್ಟಿವ್ ಹೋಂಡಾ ಅಲ್ಲ ಆಕ್ಸೆಸ್ ಸಿಗ್ತಾ ಇದೆ 2 ವೀಲರು. ಸೊ ಯಾರಿಗೆ ಹೋಗುತ್ತೆ ಅಂತ ನೋಡೋಣ ಸರ್, ಶುರು ಮಾಡೋಣವಾ? ಓಕೆ, ಸೊ ಯಾರಾದ್ರೂ ಒಬ್ರು ಎಸ್ ಇಲ್ಲೇ ಇದ್ದಾರೆ ಸರ್. ಮತ್ತೊಂದು ಎಲ್ಲ ಗ್ರಾಹಕರಿಗೆ ಸೂಚನೆಯಲ್ಲಿ ಪ್ರತಿಯೊಂದು ಬ್ರೋಚರ್ ಅಲ್ಲೂ ತಮಗೆಲ್ಲರಿಗೂ ತಿಳಿಸಿರುವಂತದ್ದು, ಸೊ 2 ಬಂಪರ್ ಡ್ರಾಗಳಲ್ಲೂ 2 ಆಪ್ಷನ್ ಇರುತ್ತೆ.
ಸೊ ಏನ್ ಶೋರೂಮ್ ಕಾಸ್ಟ್ ಇರುತ್ತೆ, ತಾವು ವೆಹಿಕಲ್ ಬೇಕಂದ್ರೆ ವೆಹಿಕಲ್ ತಗೊಳ್ಬಹುದು, ಇಲ್ಲ ಅಂದ್ರೆ ಚಿನ್ನಾಭರಣ ಜ್ಯುವೆಲರಿ ಬೇಕಾದ್ರೆ ಜ್ಯುವೆಲರಿ ಎರಡು ಆಪ್ಷನ್ ಇರುತ್ತೆ. ಇಲ್ಲ ವೆಹಿಕಲ್ ಈಗ ಆಲ್ರೆಡಿ ನಿಮ್ಮ ಹತ್ರ ಒಂದೊಂದು ಎಕ್ಸ್ಟ್ರಾ ವೆಹಿಕಲ್ ಇರುತ್ತೆ, ಮತ್ತೊಂದು ವೆಹಿಕಲ್ ತಗೊಂಡು ತಿರ್ಗಾ ಮತ್ತೆ ಅದನ್ನ ಲೂಪಲ್ ಮಾಡಬಹುದು. ಅದರ ಬದಲಾಗಿ ನಾವ್ ಏನ್ ಶೋರೂಮ್ ಕಾಸ್ಟ್ ಕೊಡ್ತೀವಿ ಅದ್ರ ನಾವು ಗೋಲ್ಡ್ ಅನ್ನ ಮಾಡಿಕೊಡುವಂತದ್ದು ಅವಕಾಶನೂ ಇರುತ್ತೆ. ಎರಡು ಮೇನ್ ಟೂ ವೀಲರ್ ಹಾಗೂ ಬಡ ಬಂಪರ್ ಅಲ್ಲೂ ಸಹ ಈ ಒಂದು ಆಪ್ಷನ್ ಇರುತ್ತೆ. ನಿಮಗೆ ಮುಂಚಿತವಾಗಿ ತಿಳಿಸಿರ್ತೀವಿ, ಜೊತೆಗೆ ಲೈವ್ ಮುಖಾಂತರವಾಗೂ ತಮಗೆ ತಿಳಿಸಿ ಮಾಹಿತಿ ಕೊಡುತ್ತದೆ. ರಿಜಿಸ್ಟ್ರೇಷನ್ ಕಾಸ್ಟ್ ಎಲ್ಲ ಸೊ ನೀವೇ ಬೇರ್ ಮಾಡ್ಬೇಕಾಗತ್ತೆ. ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ನಿಮ್ಗೆ ಯಾವ ಗಿಫ್ಟ್ ಬರುತ್ತೆ ಅದನ್ನ ಚೂಸ್ ಮಾಡಿ ಅಂತ ಹೇಳ್ತಾ, ಸೊ ಈಗ ಸದ್ಯಕ್ಕೆ ಟೂ ವೀಲರ್ ಆಕ್ಸೆಸ್ 5 ಜನರಿಗೆ 5 ಅದೃಷ್ಟವಂತರು ಯಾರು ಅಂತ ಹೇಳಿ ಈಗ ನೋಡೋಣ. ಸರ್ ಬನ್ನಿ, ತಾವು ಎಲ್ಲಿಂದ? ಇಂದ್ರನಗರಿಂದ. ಓಕೆ, ಸ್ಯಾಟಿಸ್ಫೈ ಆಯ್ತಾ? ಅಲ್ಲ, ರೋಲ್ ಮಾಡಿದ್ದು ಮಿಕ್ಸ್ ಮಾಡಿದ್ದು ಯಾಕೆ ಅಂತಂದ್ರೆ ನೀವು ಮಾಡ್ತಾ ಇರೋದು ಏನಿದೆಯೋ 100% ಟ್ರಾನ್ಸ್ಪರೆನ್ಸ್ ಇದೆ, ಜೊತೆಗೆ ಎಲ್ಲರಿಗೂ ಅದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇಲ್ಲ ಅಂತಲ್ಲ, ನಾನೇನಂದ್ರೆ ಜಾಸ್ತಿ ಜನಕ್ಕೆ ರೀಚ್ ಆಗಕ್ಕೆ ಏನ್ ಮಾಡ್ಬೇಕು ಅಂತ ಮಾತ್ರ ನನ್ನ ಸಜೆಷನ್ ಅಷ್ಟೇ. ಹ್ಯಾಪಿ ಶಿವರಾತ್ರಿ ನಿಮ್ಗೆ. ನಿಮ್ದು ಎಷ್ಟಿದೆ ಕೂಪನ್ಸ್? ಅಂತೂ ಇದೆ. ಓಕೆ ಸರ್, ನಿಮ್ಗೂ ಕೂಡ ಗುಡ್ ಲಕ್. ಕಣ್ಮುಚ್ಚಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅವರು ಮೂಲೆನೂ ತಡ್ಕಾಡ್ತಾ ಇದ್ದಾರೆ. ಆಕ್ಚುಲಿ ಅದೇ ಬೇಕಾಗಿರೋದು. ಸೊ ಸರ್ ಮೈಂಡ್ ಅಲ್ಲಿರುವಂತ ಒಂದ್ ಒಳ್ಳೆ ವಿಷಯ ನಿಜಕ್ಕೂ ನಾವೆಲ್ಲರೂ ಮೆಚ್ಚಬೇಕು, ಎಲ್ರಿಗೂ ಸಿಗ್ಬೇಕು. ಯಾಕೆಂದ್ರೆ ಅದೃಷ್ಟ ಯಾರ ಮನೆ ಬಾಗಿಲು ತಟ್ಟುತ್ತೆ ಯಾರಿಗ್ ಗೊತ್ತು. ಸೊ ಅದೃಷ್ಟವಂತರು ಎಲ್ರು ಆಗ್ಲಿ ಅಂತ ಹೇಳಿ. ಸೊ ಮೊದಲ ಆಕ್ಸೆಸ್ ನಂಬರ್ ನೋಡಿ ಸರ್, ನೋಡಿದ್ರ ಎಂತ ಫ್ಯಾನ್ಸಿ ನಂಬರ್ 12. ಕಂಗ್ರಾಚುಲೇಷನ್ಸ್. ಯಾರ್ದು 12,212. ಕಂಗ್ರಾಚುಲೇಷನ್ಸ್, ಹ್ಯಾಪಿ ಶಿವರಾತ್ರಿ. ಮೊದಲ ಆಕ್ಸೆಸ್ ಹೋಗ್ತಾ ಇದೆ ನಿಮ್ಗೆ 12. ಸರ್ ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನೊಬ್ರು ಯಾರಾದ್ರೂ ಬರಬಹುದು? ಬನ್ನಿ ಸರ್. ಸೊ ಎರಡನೇ ಆಕ್ಸೆಸ್ ಯಾರಿಗೆ ಹೋಗುತ್ತೆ ನೋಡೋಣ. ಸರ್ ನಿಮ್ಮ ಹೆಸರು, ಎಲ್ಲಿಂದ? ಚಂದ್ರಶೇಖರ್, ಇಲ್ಲೇ ಕೊಡಗೇಹಳ್ಳಿ. 1 ಕೂಪನ್. ಹ್ಯಾಪಿ ಶಿವರಾತ್ರಿ. ನೋಡೋಣ ನಿಮ್ಗೆ ಬರುತ್ತಾ ಅಥವಾ ನಿಮ್ ಕೈಯಿಂದ ಬೇರೆಯವರಿಗೆ ಹೋಗುತ್ತಾ ಅಂತ. $2,731. 2,731 ನಿಯರ್ ಬೈ ಯಾರಾದ್ರೂ ಇದ್ರಾ? ಓಕೆ, ಕಂಗ್ರಾಚುಲೇಷನ್ಸ್. 2,731. ಕಂಗ್ರಾಚುಲೇಷನ್ಸ್. ಬನ್ನಿ ಸರ್. ಈಗ ಮೂರನೇ ಟೂ ವೀಲರ್ ಯಾರಿಗೆ ಹೋಗ್ತಾ ಇದೆ ಅಂತ ಹೇಳಿ ನೋಡೋಣ. ಸರ್ ನೀವೆಲ್ಲಿಂದ? ಎಷ್ಟು ಕೂಪನ್ಸ್ ಇದೆ? 1 ಕೂಪನ್ ಇದೆ. ಹ್ಯಾಪಿ ಶಿವರಾತ್ರಿ ನಿಮ್ಗೆ. ಓಕೆ, ನಿಮ್ಗೂ ಕೂಡ ಗುಡ್ ಲಕ್. ಚೆನ್ನಾಗಿ ಮಿಕ್ಸ್ ಮಾಡಿ. ಮೂರನೇ ಆಕ್ಸೆಸ್ ಯಾರಿಗೆ ಹೋಗುತ್ತೆ ಅಂತ ಈಗ ನೋಡೋಣ. $4,789. 4789. ಕಂಗ್ರಾಚುಲೇಷನ್ಸ್. ಓಕೆ, ಇನ್ನ 2 ಗಾಡಿಗಳು ರೂಮ್ ಅನ್ಕೊಂಡು ಆರಾಮಾಗಿ ಜಾಲಿಯಾಗಿ ಸುತ್ತಾಡೋದಕ್ಕೆ. ಟೂ ವೀಲರ್ ಬೇಕೇ ಬೇಕು ಬೆಂಗಳೂರಿನ ಟ್ರಾಫಿಕ್ ಅಲ್ಲಂತೂ. ಬೆಂಗಳೂರಾಗ್ಲಿ ಮಂಗಳೂರಾಗ್ಲಿ ಎಲ್ಲೇ ಇದ್ರು ಟೂ ವೀಲರ್ ಇರ್ಲೇಬೇಕು ಮನೆಯಲ್ಲಿ ಒಂದು. ಅಮ್ಮ ನಿಮ್ಮ ಹೆಸರು, ಎಲ್ಲಿಂದ? ಎಷ್ಟು ಕೂಪನ್ಸ್ ಇದೆ? ಇಲ್ಲಿ ಒಂದೇ ಇರೋದು, ಮರ್ತಿನ. ಓಕೆ, ಎಷ್ಟು ಕೂಪನ್ಸ್ ಇದೆ? ಒಂದೇ ಇರೋದು. ಓಕೆ, ನಿಮಗೂ ಆಲ್ ದ ಬೆಸ್ಟ್. ನಿಮಗೂ ಬರ್ಲಿ ಬಹುಮಾನ.
2351 2351 2351 ಕಂಗ್ರಾಚುಲೇಷನ್ಸ್. ಸೊ ಇನ್ನ ಒಂದೇ ಒಂದು ಆಕ್ಸೆಸ್ ಇದೆ, ಯಾರು ತಗೊಂಡು ಹೋಗ್ತೀರಾ ಸರ್? ನೀವು ಆಲ್ರೆಡಿ ಬಂದಿದ್ದೀರಾ, ಬೇರೆ ಯಾರಾದ್ರೂ ಬರಬಹುದು ಸರ್? ಕಾರ್ಗೆ ಕಾಯ್ತಾ ಇದ್ದಾರೆ, ಬನ್ನಿ ಸರ್ ಬನ್ನಿ. ಸೊ 5ನೇ ಆಕ್ಸಿಸ್ ನ ಯಾರ ಮನೆಗೆ ಹೋಗುತ್ತೆ ಅಂತ ಹೇಳಿ ಡಿಸೈಡ್ ಮಾಡೋದಕ್ಕೆ ಸರ್ ಬಂದಿದ್ದಾರೆ. ಸರ್ ನಿಮ್ದು ಎಷ್ಟಿದೆ ಕೂಪನ್? ಎರಡಿದೆ. ಓಕೆ, ಆಲ್ ದಿ ಬೆಸ್ಟ್ ನಿಮ್ಗೆ ಸರ್. ಓಕೆ, ಮೊದಲ ಆಕ್ಸೆಸ್ ವಿನ್ನರ್ ಈಗ ಇದ್ದಾರೆ. ಕೊನೆಯ ಆಕ್ಸೆಸ್ ಯಾರಿಗೆ ಹೋಗುತ್ತೆ ನೋಡಕ್ ಮುಂಚೆ ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಮೇಡಮ್. ಓಕೆ, ನಿಮ್ಗೆ ಹ್ಯಾಪಿ ಶಿವರಾತ್ರಿ. ಥ್ಯಾಂಕ್ ಯು ಮೇಡಮ್. ಓಕೆ, ನಿಮ್ಮ ವಿಜುವಲ್ ಗ್ರೂಪ್ ಅಸೋಸಿಯೇಟ್ಸ್ ಅಲ್ಲಿ ನಿಮ್ಮ ಕೂಪನ್ ಇತ್ತು, ನೆನಪಿದ್ಯಾ? ಹೌದು ಮೇಡಮ್. ಲೈವ್ ನೋಡ್ತಾ ಇದ್ದೀರಾ? ಇಲ್ಲ ಮೇಡಮ್, ನೋಡ್ತಾ ಇಲ್ಲ. ನೋಡ್ತಾ ಇಲ್ವಾ? ಓಕೆ, ನಿಮ್ಮ ಟೋಕನ್ಸ್ ಎಷ್ಟಿತ್ತು ಸರ್? ಟೋಕನ್ 3 ಇತ್ತು ಮೇಡಮ್. ಓಕೆ, ನಂಬರ್ಸ್ ಹೇಳ್ಬೋದಾ? ಒಂದೇ ಸೆಕೆಂಡ್ ನೋಡ್ತಾ ಇದ್ದೀನಿ ಮೇಡಮ್. ಅಲ್ಲ, ಕಾರ್ಯಕ್ರಮನೂ ನೋಡ್ತಿಲ್ವಾ ನೀವು? ಹಾಸ್ಪಿಟಲ್ ಇದ್ವಿ, ನೋಡ್ತಾ ಇಲ್ಲ. ಹೌದಾ? ಓಕೆ ಓಕೆ. ಯಾರ ಹೆಸರಲ್ಲಿ ಹಾಕಿದ್ರಿ, ಏನ್ ನಂಬರು, ಸ್ವಲ್ಪ ಬೇಗ ಹೇಳ್ಬೋದಾ? ಓಕೆ, ಯಾವ ಊರು ಸರ್ ನಿಮ್ದು? ಬೆಂಗಳೂರು. ಯಾವ ಏರಿಯಾ? ಮಲ್ಲೇಶ್ವರಂ. ಓ, ಹತ್ರದಲ್ಲೇ ಇದಾರೆ, ಹಾಗಾದ್ರೆ ಬಂದ್ಬಿಡ್ಬೋದು ನೀವೀಗ. ಓಕೆ ಓಕೆ, ನೀವು ಮನೆಯಲ್ಲಿ ಏನೋ ಹಾಸ್ಪಿಟಲ್ ನಲ್ಲಿ ಇದ್ದೀರಾ ಅಂತ ಹೇಳಿದ್ರಿ, ಆದಷ್ಟು ಬೇಗ ಹುಷಾರಾಗಿ ಅಂತ ಕೇಳ್ಕೊಳ್ತೀವಿ. ಹಾಗೆ ಕಂಗ್ರಾಚುಲೇಷನ್ಸ್, ನಿಮ್ಗೆ 2 ವೀಲರ್ ಬಂದಿದೆ ಆಕ್ಸೆಸ್. 1212 ನಂಬರ್ಗೆ ನಿಮ್ಗೆ ಬಂಪರ್ ಪ್ರೈಸ್ ಆಗಿ 2 ವೀಲರ್ ಬಂದಿದೆ ಸರ್, ಕಂಗ್ರಾಚುಲೇಷನ್ಸ್. ಓಹೋ, ನೋಡಿದ್ರ ಮನೆಗ್ ಮಹಾಲಕ್ಷ್ಮಿ ಸೌಭಾಗ್ಯವನ್ನ ತಗೊಂಡ್ ಬರ್ತಾ ಇದ್ದಾಳೆ. ಅದರಲ್ಲೂ ಶಿವರಾತ್ರಿ ಹಬ್ಬ, ಮೊಮ್ಮಗಳು ಬಂದಿದ್ದಾರೆ, ನಿಮಗ್ 2 ವೀಲರು ಬಂದಿದೆ, ಎಲ್ಲವೂ ಒಳ್ಳೇದಾಗ್ತಾ ಇದೆ. ಇನ್ನೂ ಹೆಚ್ಚಿಗೆ ಶುಭವಾಗ್ಲಿ ಸರ್ ನಿಮ್ಗೆ. ಸೀಸನ್ 1 ನಲ್ಲಿ ಕೂಡ ಇದ್ರಂತಲ್ಲ ನೀವು, ಸೊ ಹೀಗೆ ಕಂಟಿನ್ಯೂ ಮಾಡಿ ವಿಜುವಲ್ ಗ್ರೂಪ್ ಅಸೋಸಿಯೇಟ್ಸ್ ಜೊತೆನಲ್ಲಿ. ಥ್ಯಾಂಕ್ ಯು. ಮಿಕ್ಕಿದೆಲ್ಲ ವಿಷಯ ನಮ್ಮ ಸ್ಟಾಫ್ ನಿಮ್ಗೆ ತಿಳಿಸ್ಕೊಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಈಗ ಕೊನೆಯ ಅದೃಷ್ಟವಂತರು ಯಾರಾಗ್ತಾರೆ ಅಂತ ಹೇಳಿ ನೋಡುವ. ರೆಡಿನಾ ಸರ್? ಓಕೆ ಸರ್, ಕೆಲಸ ಮುಗೀತು. 655. ಕಂಗ್ರಾಚುಲೇಷನ್ಸ್. 5ನೇ 2 ವೀಲರ್ ಹೋಗಿದೆ 655ಗೆ. ಕಂಗ್ರಾಚುಲೇಷನ್ಸ್, 5 ಜನರಿಗೆ ಕಂಗ್ರಾಚುಲೇಷನ್ಸ್. ಈಗ ಬಂಪರ್ 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 ಲಕ್ಕಿ ಡ್ರಾ, ಆಕ್ಚುಲಿ ಬಡಾ ಬಂಪರ್, ಡಬ್ಕಿ ಡಬಲ್ ಬಂಪರ್. ಸೊ ಟಾಟಾ ಪಂಚ್. ಸೊ ಒಳ್ಳೆ ಮೈಲೇಜ್ ಕೊಡುತ್ತಂತಲ್ಲ ಸರ್? ಮಿಡಲ್ ಕ್ಲಾಸ್ ಫ್ಯಾಮಿಲಿಗಂತೂ ಒಂದು ಬಂಪರ್ ಆಫರ್ ಇದು ಅಂತ ಹೇಳಬಹುದು. ಆಕ್ಚುಲಿ ಟಾಟಾ ಫ್ಯಾಮಿಲಿ ಅಂತಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಅವತ್ತಿನ ಕಾಲದಿಂದಲೂ ಒಂದು ಒಳ್ಳೆ ವಾಹನಗಳನ್ನ ಕೊಟ್ಕೊಂಡು ಬಂದಂತದ್ದೇ. ಅದರಲ್ಲೂ ಇಂಡಿಕಾ, ಟಾಟಾ ಇಂಡಿಕಾ ಅಂತಂದ್ರೆ ತುಂಬಾ ಇದು. 1 ನಿಮಿಷ. ಓಕೆ, ಈಗ ಟಾಟಾ ಪಂಚ್ ನ ಯಾರ ಮನೆ ಕಳ್ಸೋಣ ಡಿಸೈಡ್ ಮಾಡಕ್ಕಿಂತ ಮುಂಚೆ 2731 ಅವರು ನಂಬರ್ ಅವರು ಇದಾರೆ, ನಂಬರ್ 2 ವಿನ್ನರ್. ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಗಿದ್ದೀರಿ? ತುಂಬಾ ಚೆನ್ನಾಗಿದೆ ಮೇಡಮ್. ಓಕೆ, ಉಪವಾಸ ಮಾಡಿದ್ರ ಬೆಳಗ್ಗೆಯಿಂದ? ಖಂಡಿತ ಮೇಡಮ್, ಇವತ್ತು ದೇವಸ್ಥಾನದಲ್ಲಿ ಊಟ ಮಾಡಕ್ಕೆ ಹೋಗ್ತಾ ಇದ್ದೀನಿ ಮೇಡಮ್. ನೋಡಿ, ಅದಕ್ಕೆ ನಿಮ್ಗೆ ಶಿವ ಅಸ್ತು ಅನ್ಬಿಟ್ಟಿದ್ದಾರೆ. 2 ವೀಲರ್ ಬಂದಿದೆ ನಿಮ್ಗೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಕಂಗ್ರಾಚುಲೇಷನ್ ಸರ್. ಎಷ್ಟು ಕೂಪನ್ಸ್ ಇತ್ತು ತಮ್ದು? ನಂದು ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ಈಗ. ಓಕೆ, ಐ ಥಿಂಕ್ ಹೊರಗಡೆ ಇದ್ದೀರಾ ಅನ್ಸುತ್ತೆ. ಎಲ್ಲ ಶುಭವಾಗ್ಲಿ, ಜಾಗರಣೆ ಮಾಡಿ. ನೆಕ್ಸ್ಟ್ ಸೀಸನ್ ಅಲ್ಲಿ ಅಂದ್ರೆ ಇನ್ನೂ ಇದೆ ನಿಮ್ಗೆ ಸಮಯ. ಸೊ ನೀವು ಬಯಸಿದ ಎಲ್ಲಾ ಗಿಫ್ಟ್ಗಳು ವಿಜುವಲ್ ಗ್ರೂಪ್ಸ್ ಕಡೆಯಿಂದ ನಿಮ್ಗೆ ನನಸಾಗ್ಲಿ. ಓಕೆನಾ? ಹ್ಯಾಪಿ ಶಿವರಾತ್ರಿ ಒನ್ಸ್ ಅಗೇನ್, ಕಂಗ್ರಾಚುಲೇಷನ್ಸ್. ಮಿಕ್ಕಿದೆಲ್ಲಾ ಡೀಟೇಲ್ಸ್ ಸ್ಟಾಫ್ ನಿಮ್ಗೆ ಕಾಲ್ ಮಾಡಿ ತಿಳಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್. ಸೊ ಈಗ ಮುಂದಿನದಾಗಿ ಕೊನೆಯ ಹಾಗೂ ಆಸ್ ಅಶೋಕ್ ಸರ್ ಸೆಟ್ ಬಡಾ ಬಂಪರ್ ಯಾರಿಗೆ ಹೋಗ್ತಾ ಇದೆ? ಟಾಟಾ ಪಂಚ್. ನೋಡೋಣ, ಚಪ್ಪಾಳೆ ಬರ್ಲಿ. ಸಖತ್ ಮೈಲೇಜ್ ಇರುವಂತ ಗಾಡಿ. ಸೊ ಅದರ
ಹೊರತಾಗಿ ರಿಜಿಸ್ಟ್ರೇಷನ್ ಬೇರೆ ಫೀಸ್ಗಳು ಏನೇನಿರುತ್ತೆ ಅದೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅಂತ ಹೇಳ್ತಾ, ಸೊ ಈಗ ಕೊನೆಯ ಒಂದು ಬಡ ಬಂಪರ್ ವಿನ್ನರ್ ನ ಪಿಕ್ ಮಾಡ್ಲಿಕ್ಕಾಗಿ ಸರ್ ಇಲ್ಲಿ ಬಂದಿದ್ದಾರೆ. ಓಕೆ, ನೋಡೋಣ, ಮಿಕ್ಸ್ ಮಾಡೋಣ. ಸರ್ ಆಕ್ಚುಲಿ ಕಾಯ್ತಾ ಇದ್ರು. ನಿಮ್ಮ ಸ್ಲೀವ್ಸ್ ಅನ್ನ ಫೋಲ್ಡ್ ಮಾಡ್ಕೊಳ್ಳಿ ಸರ್. ವಿಷುವಲ್ ಗ್ರೂಪ್ಸ್ ಒಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಬಡವರು ಇದ್ದಾರೆ, ಮಿಡಲ್ ಕ್ಲಾಸ್ ಅವರು ಇದ್ದಾರೆ, ಅಂಡ್ ರಿಚ್ ಪೀಪಲ್ಸ್ ಇದ್ದಾರೆ, ಮಿನಿಸ್ಟರ್ಸ್ ಇದ್ದಾರೆ. ಸೊ ಯಾರಿಗೆ ಹೋಗುತ್ತೆ ಅನ್ನೋದು ನಾವು ಡಿಸೈಡ್ ಮಾಡಲ್ಲ, ಇಲ್ಲಿ ಬರ್ತಾರಲ್ಲ ನಮ್ಮ ಗ್ರಾಹಕರು ಅವರೇ ಡಿಸೈಡ್ ಮಾಡುವಂತದ್ದು. ಅದಕ್ಕಿಂತ ಮುಖ್ಯವಾಗಿ ಅದೃಷ್ಟ ಡಿಸೈಡ್ ಮಾಡುತ್ತೆ ಯಾರ ಮನೆಗೆ ಹೋಗ್ಬೇಕು ಅಂತ. ರೆಡಿನಾ ಸರ್? ಸೀಸನ್ 2 ಒಂಥರ ಅಮೇಜಿಂಗ್ ಅಂತ ಹೇಳ್ಬೋದು. ಗ್ರಾಹಕರ ಸಂಖ್ಯೆಯು ಕೂಡ ಸುಯಿ ಅಂತ ಏರ್ಬಿಟ್ಟಿದೆ. ಅದ್ರ ಜೊತೆನಲ್ಲಿ ಬ್ಯಾಕ್ ಟು ಬ್ಯಾಕ್ 2 ಕಾರ್ಗಳನ್ನ ಕೊಟ್ಟಿದ್ದಾರೆ. ಲಾಸ್ಟ್ ಮಂತ್ ಅಲ್ಲಿ ನಮಗೆ ಸಿಕ್ಕಿತ್ತು ತಾರ್, ಅಂಡ್ ಈ ಮಂತ್ ಅಲ್ಲಿ ಸಿಗ್ತಾ ಇದೆ ಟಾಟಾ ಪಂಚ್. ಇನ್ನ ವೇಟ್ ಮಾಡೋದು ಬೇಡ. ಸೊ ಲೆಟ್ ಸಿ, ಅಶೋಕ್ ಸರ್ ಬನ್ನಿ ನೋಡೋಣ ಟಾಟಾ ಪಂಚ್ ಯಾರಿಗೆ ಹೋಗ್ತಾ ಇದೆ ಅಂತ. ಸರ್ ಅಂತೂ ರೆಡಿ ಆಗ್ಬಿಟ್ಟಿದ್ದಾರೆ. ನಿಮ್ದು ಎಷ್ಟಿದೆ ಸರ್ ಕೂಪನ್ಸ್? ನಮ್ದು 6 ಮೇಡಮ್. ಓ ಮೈ ಗಾಡ್, ನೋಡೋಣ 6ರಲ್ಲಿ ಯಾವ್ದಾದ್ರು ಒಂದು ಬರುತ್ತಾ ಅಂತ ಹೇಳಿ. ಸೊ ನಿಮಗ್ ಬರ್ಲೇಬೇಕಾ ಅಥವಾ ಬೇರೆಯವ್ರಿಗೋದ್ರು ಖುಷಿನಾ? ಬೇರೆಯವ್ರಿಗೆ ಬರ್ಬೇಕು, ಲಾಸ್ಟ್ ಅಲ್ಲಿ ನಮ್ಗೆ ಬರ್ಬೇಕು. ಅದಕ್ಕೆ ಅಂತಾನೆ ಕಾಯ್ತಿದ್ರು ನಾನು ಕಾರ್ದೇ ತೆಗಿಯೋದು ಅಂತ ಹೇಳಿ. ಎಸ್ ಸರ್, ನೋಡೋಣ ಈಗ ಕಣ್ಮುಚ್ಬೇಕು. ಲೆಫ್ಟ್ ಹ್ಯಾಂಡ್ ಅಪ್. ಅಲ್ಲ, ಅವ್ರ ಪ್ಲಾನ್ ಹೆಂಗೆ ಅಂತಂದ್ರೆ ಫಸ್ಟ್ ಮನೆ ತಗೊಂಡ್ಬಿಡೋಣ, ಆಮೇಲೆ ಮನೆ ಕಾರ್ ನಿಲ್ಸ್ಕೊಳಕ್ ಫಸ್ಟ್ ಮನೆ ಇರ್ಲಿ, ಆಮೇಲೆ ಕಾರ್ ತಗೊಳ್ಳೋಣ. ಕರೆಕ್ಟ್. ಡಿಸಿಪ್ಲಿನ್ ಸ್ಟಾರ್ಟ್ಸ್ ಫ್ರಮ್ ಹೋಮ್ ಅಲ್ವಾ ಸರ್, ಮನೆಯಿಂದಾನೆ. ಸೊ ಹಂಗೇನೆ ನಮ್ಮ ಮನೆ ಉದ್ಧಾರ ಆಗ್ಲಿ, ಆಮೇಲೆ ಎಲ್ಲರೂ ಉದ್ಧಾರ ಮಾಡೋಣ. ಅವ್ರ ಪಾಯಿಂಟ್ ಏನ್ ತಪ್ಪಿಲ್ಲ. ಓಕೆ, ರೆಡಿನಾ ಸರ್? ನೋಡೋಣ, ಕಣ್ಮುಚ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ, ನಿಮ್ ನಂಬರ್ ಸಿಗೋವರೆಗೂ ಮಿಕ್ಸ್ ಮಾಡಿ, ನೋಡೋಣ ಸಿಗುತ್ತಾ ಇಲ್ವಾ ಅಂತ. ಈಗ ಸಮುದ್ರದಲ್ಲಿ ಮುತ್ತುನ ಹಾಗೆ ಈಗ ನಮ್ಮ ಪುನೀತ್ ರಾಜ್ಕುಮಾರ್ ಆಗ್ಬೋದು, ರಾಜಣ್ಣವರಾಗ್ಬೋದು, ಸಾವಿರಾರು ಕನ್ನಡಿಗಳ ಮನದಾಳದಲ್ಲಿರುವಂತ ಒಂದು ಮುತ್ತು. ಆತರ ಇವಾಗ ನೀವು ಒಂದು ಮುತ್ತನ್ನ ತೆಗಿಬೇಕು, ಆ ಮುತ್ತು ನಿಮ್ಮನ್ನ ನೆನೆಸ್ಕೋಬೇಕು. ಆಯ್ತಾ? ಕಳೆದ ಬಾರಿ ಯಾಕೆ ಅಂತಂದ್ರೆ ನಮ್ಮ ಸೀಸನ್ ಅಲ್ಲಿ ಯಾರ್ಯಾರು ವಿಜೇತರಾಗಿದ್ದಾರೆ ಅವ್ರ ಕೈಯಿಂದ ಅಂತಲ್ಲ, ಮತ್ತೊಬ್ಬರ ಕೈಯಿಂದ. ಅಂದ್ರೆ ಋಣ ಹೇಗ್ ಬರುತ್ತೆ ಅಂತಂದ್ರೆ ಇವರ ಋಣ ಅವರ ಋಣ ಇವ್ರ ಹತ್ರ ತಿನ್ಬೇಕು ಅಂತಿತ್ತು. ಈಗ ಮನೆ ಪಡೆದಂತವ್ರು ಅಷ್ಟೇನೆ. ಹಿಂಗಂತಂದ್ರೆ ಇಲ್ಲಿ ನಮ್ಮಲ್ಲಿ ಸುಮಾರು ಜನ ಹೇಳ್ತಾ ಇದ್ರು, ಇಲ್ಲಿ ನಿಮ್ಮಲ್ಲಿ ಮುಸಲ್ಮಾನರಿಗೆ ಜಾಸ್ತಿ ಬಂದಿದೆ, ಹಿಂದೂಗಳು ಕಮ್ಮಿ ಬಂದಿದೆ ಅಂತ. ಆದ್ರೆ ಒಬ್ಬ ಹಿಂದುವಿನ ಕೈಯಿನಿಂದ ಮುಸಲ್ಮಾನನ ಮನೆ ಹೋಗಿರುವಂತದ್ದು ಇದು. ಅರ್ಥ ಆಯ್ತಾ? ಸೊ ಹಾಗಾಗಿ ಇಲ್ಲಿ ನಮ್ಮ ವಿಜುವಲ್ ಗ್ರೂಪ್ ಅಲ್ಲಿ ಯಾವುದೇ ತರ ಭೇದ ಭಾವ ಇಲ್ಲ, ಜಾತಿ ಪದ್ಧತಿಗಳಿರ್ಲಿಲ್ಲ, ಮೇಲು ಕೀಳು ಅಂತ ಇಲ್ಲ. ಈಗ ಅವ್ನು ಕೂಲಿ ಮಾಡ್ತಾನೆ ಅಂದ್ರೆ ಅವನು ನನ್ನ ಗ್ರಾಹಕನೇ, ಅವ್ನು ಕುಬೇರ ಅಂದ್ರೆ ಅವನು ಗ್ರಾಹಕರ. ನಾವಿಲ್ಲಿ ಎಲ್ಲರೂ ಅಧಿಕಾರಿಗಳಿದ್ದಾರೆ. ಮೊನ್ನೆ ಯಾರೋ ಕೇಳಿದ್ರು ಹಾಗೆ, ನಾನು ಪೊಲೀಸ್ ಅಂದ್ರು, ತಪ್ಪು ತಿಳ್ಕೊಂಬಿಡಿ ಯಾರು. ಸರ್ ನೀವ್ ಏನೇ ಇರ್ಲಿ, ನೀವೊಬ್ರು ನನ್ನ ಸಂಸ್ಥೆಯ ಒಬ್ಬ ಗ್ರಾಹಕ ಅಷ್ಟೇ, ನೀವ್ ಯಾರೇ ಆಗಿರ್ಬೋದು. ನಾವೆಲ್ಲರಿಗೂ ಒಂದೇ ತಕಡಿ. ಈಗ ತಾಯಿ ಆದವಳು ಒಬ್ಬ ಮನೆಗೆ ಒಂದು ತರ ಮಾಡಿ ಇನ್ನೊಬ್ಬ ಮಗನಿಗೆ ಇನ್ನೊಂದ್ ತರ ಮಾಡಲ್ಲ. ಎಲ್ಲಾ ಮಕ್ಕಳು ಅವಳು ಹೊಟ್ಟೆಯಲ್ಲಿ ಹುಟ್ಟೋದು, ಅವಳು ಎಲ್ಲರಿಗೂ ಒಂದು ಏನಂದ್ರೆ ಸ್ವಲ್ಪ ಕಿರಿ ಮಗನ್ಗೆ ಮೊದಲನೇ ಟೈಮ್ ಇರ್ತದೆ ಅಂತ ಸ್ವಲ್ಪ ಪ್ರೀತಿ ಜಾಸ್ತಿ ಇರುತ್ತೆ. ಚಿಕ್ಕ ಮಗನ್ಗೆ ಅಯ್ಯೋ ಚಿಕ್ಕವನು ಅಂತ, ಮಧ್ಯದವನಿಗೆ ಹೆಂಗೋ ಮಾಡ್ಕೊಂಡು ಹೋಗ್ತಾನೆ ಬೂಡು ಯಾಕೆ ಅಂತ. ಸೊ ಆತರ ಇರುತ್ತೆ. ಬಟ್ ನಮ್ಮ ವಿಜುವಲ್ ಗ್ರೂಪ್ ಅಲ್ಲಿ ಮೊದಲ ಬಂದವರಿಗೂ ಅದೇ ಬಾಧ್ಯತೆ, ಕೊನೆಯಲ್ಲಿ ಇರುವಂತವ್ರಿಗೂ ನಮ್ಮ ಕುಟುಂಬದಲ್ಲಿ ಎಲ್ಲರೂ ಒಂದೇ ತಾಯಿ ಮಕ್ಕಳು ನಾವು, ಅಷ್ಟೇ ನಾವು ಬಾಧನೆ ಮಾಡುವಂಥದ್ದು. ಆಯ್ತಾ? ಸೊ ಇವಾಗ ಸರ್ ನಿಮ್ಮ ಹಸ್ತದಿಂದ ಬರುವಂತ ಅದೃಷ್ಟ ದಾತ, ಅದು ಅವರು ಅದೃಷ್ಟದಂತಾರಲ್ಲ, ನೀವು ಅದೃಷ್ಟವಂತರು. ಅವರ ಮನೆಗೆ ನೀವೊಂದು ಅದೃಷ್ಟನ ಕೊಡ್ತಾ ಇದ್ದೀರಿ ಅಂತ. ಓಕೆನಾ? ಅವರು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕಷ್ಟೇ. ಸರ್ವೇ ಜನ ಸುಖಿನೋ ಭವಂತು ಅಂತ ಹಾಗೆ. ಬೇಡಿಕೆ ಮೇರೆಗೆ ಮತ್ತೊಂದು ರೌಂಡ್
ಏನಂದ್ರೆ ಈಗ ಡ್ರಾ ಇರುವಂತದ್ದು ಟಾಟಾ ಪಂಚ್ ಗಾಡಿ. ಇದರಲ್ಲಿ ಯಾರು ವಿಜೇತರಾಗ್ತಾರೆ ಅವರಿಗೆ ಬೇಸಿಕ್ ಮಾಡೆಲ್ ಅಲ್ಲಿ ಟಾಟಾ ಪಂಚ್ ಅನ್ನು ಮಾತ್ರ ಕೊಡಲಾಗುವುದು. ಹಾಗೇನೆ ಎಲ್ಲಾನು ಆ ತರನೇ ಏನಿರುತ್ತೆ ರಿಜಿಸ್ಟ್ರೇಷನ್, ಟ್ಯಾಕ್ಸ್, ಇನ್ಸೂರೆನ್ಸ್ ಅದು ಅವರು ಭರಿಸಬೇಕಾಗತ್ತೆ. ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಈಗ ಯಾರೋ ಸರ್ ಒಬ್ರು ಮನವಿ ಮಾಡಿದ್ರು ಈ ತರ ಮಾಡಿ ಅಂತ. ಯಾಕಂದ್ರೆ ಬಹಳಷ್ಟು 5,000 ಚಿಲ್ಲರೆ ಗ್ರಾಹಕರಿದ್ದಾರೆ. ಆಗ ಎಲ್ಲರ ಒಪಿನಿಯನ್ ನಾವು ಕೇಳಬೇಕಾಗುತ್ತೆ. ಗ್ರಾಹಕರು ನಾವು ಕರೆ ಮಾಡಿದಾಗ ಅದನ್ನ ಮಾಹಿತಿ ತಗೊಳ್ತೀವಿ. ಓಕೆ, ಅವರ ಒಪಿನಿಯನ್ ಆ ತರ, ಓಕೆ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್. ಈಗ ಒಬ್ರು ಅವ್ರ ಜೊತೆ 10 ಜನ ಇರಬಹುದು, ಇಲ್ಲ ಅಂದ್ರೆ 20 ಜನ ಇರಬಹುದು. ಅವರ ಒಪಿನಿಯನ್ ನಾವು ಗ್ರಾಹಕರ ಜೊತೆ ಹಂಚ್ತೀವಿ. ಅವಾಗ ಅವರು ಕೂಡ ಅದರ ಬಗ್ಗೆ ಏನ್ ಹೇಳ್ತಾರೆ ಅಂತ ಅವರನ್ನ ಇದ್ ಮಾಡಿ ಡಿಸ್ಕಷನ್ ಮಾಡಿ ನಂತರ ನಾವು ಅದನ್ನ ಫೈನಲೈಸ್ ಮಾಡ್ತೀವಿ. ಅವ್ರು ಹೇಳ್ತಾ ಇರೋದು ಯಾವ ತರ ಅಂದ್ರೆ 1,100 ಕೂಡ ಸರ್ಪ್ರೈಸ್ ಗಿಫ್ಟ್ ಮತ್ತು ಗೋಲ್ಡ್ ರಿಂಗ್ಗೆ ಬೇರೆ 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 ಹಾಕಿ ಅಂತೇಳಿ ಆತರ ಗೊತ್ತಾಯ್ತಲ್ವಾ? ಅದ್ ನೋಡುವ ಆತರ ಅದನ್ನ ನಾವು ಡಿಸ್ಕಷನ್ ಮಾಡ್ತೀವಿ. ಅವರು ಕೂಡ ಎಲ್ಲ ಗ್ರಾಹಕರು ನಮ್ಮಲ್ಲಿ ಪ್ರೀತಿ ಇಟ್ಟು ಅವರು ಸೇರಿರುವಂತದ್ದು. ಎಲ್ಲೆಲ್ಲಿಂದನೋ ಸೇರಿದ್ದಾರೆ. ಗುಲ್ಬರ್ಗ, ಗದಗು, ಹೈದರಾಬಾದ್, ಹಾಗೇನೆ ಬಿಜಾಪುರ. ಆಲ್ರೆಡಿ ನಮ್ಗೆ ಡಿಲೇ ಆಗಿರೋ ಕಾರಣ ಏನಂದ್ರೆ ಕಾಯಿನ್ ಸೆಟ್ರೇಟ್ ಮೈನ್ ಇಂಪಾರ್ಟೆಂಟ್. ಒಬ್ಬೊಬ್ಬ ಗ್ರಾಹಕನದು ಕೂಡ ಅವರ ಬೆವರಿನ ಹಣಿ. ಅವರು ಕಷ್ಟದಲ್ಲಿ ಯಾರಿರಲಿ, ಕೆಲವರು ದೊಡ್ಡ ಶ್ರೀಮಂತರಿರ್ಬೋದು, ಇಲ್ಲ ಅಂದ್ರೆ ಮಧ್ಯಮ ವರ್ಗದವರು ಇರ್ಬೋದು, ಇಲ್ಲ ಅಂದ್ರೆ ಲೋ ಲೆವೆಲ್ ಇರ್ಬೋದು. ಒಂದು ದಿನಕ್ಕೆ 500 ರೂಪಾಯಿ ದುಡಿಯೋರು ಇರ್ಬೋದು, 300 ರೂಪಾಯಿ ದುಡಿಯೋರು ಕೂಡ, 3 ಕಂತು ಮಾಡಿ ಕಟ್ಟೋರು ಕೂಡ ನಮ್ಮಲ್ಲಿದ್ದಾರೆ. ಹಾಗಾಗಿ ಅವರನ್ನೆಲ್ಲ ಕನ್ಸಿಡರ್ ಮಾಡಿ ಒಬ್ಬರ ಗ್ರಾಹಕರದ್ದು ಕೂಡ ಮಿಸ್ ಆಗಬಾರದು ಅನ್ನೋ ಉದ್ದೇಶದಲ್ಲಿ 6 ಗಂಟೆಗೆ ಇಟ್ಟ ನಮ್ಮ ಒಂದು ಪ್ರೋಗ್ರಾಮ್ 8 ಗಂಟೆಗೆ ಸ್ಟಾರ್ಟ್ ಆಗಿದೆ. 8ರಿಂದ 8:15. ನಿಮ್ಗೆಲ್ರಿಗೂ ದೂರಕ್ಕೆ ಹೋಗ್ಲಿಕ್ಕಿದೆ. ಆದ್ರೂ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಸಂಸ್ಥೆಯನ್ನು ನೀವು ಸಪೋರ್ಟ್ ಮಾಡಿ. ಎಲ್ಲರೂ ಕಾಯಿನ್ ಬೀಳೋ ಒಂದು ಉದ್ದೇಶದಲ್ಲಿ ಮಾತ್ರ ನಾವು ಮಾಡಿರುವಂತದ್ದು. ಹಾಗಾಗಿ ಕ್ಷಮೆ ಇರಲಿ ಅಂತ ಹೇಳ್ತಾ, ಇನ್ನೂ ಕೂಡ ನಿಮ್ಗೆಲ್ರಿಗೂ ಅವಕಾಶಗಳಿರುತ್ತೆ. ಯಾರೆಲ್ಲ 2ನೇ ತಿಂಗಳಲ್ಲಿ ಕೆಲವರು ಪಾವತಿ ಮಾಡಿಲ್ಲ, ಇನ್ನೂ ಕೂಡ ಅವರು ಪಾವತಿ ಮಾಡಿದ್ರೆ ಅವರನ್ನ ಕಾಯಿನ್ ಅನ್ನು ಹಾಕಿ ಕನ್ಸಿಡರ್ ನೆಕ್ಸ್ಟ್ ಮಂತ್ ಅಲ್ಲಿ ಮಾಡಲಾಗುವುದು. ದಯವಿಟ್ಟು ಇನ್ನೂ 18 ತಿಂಗಳು ಕೂಡ ಅವಕಾಶ ಇದೆ. ಬೇಜಾರು ಮಾಡ್ಕೋಬೇಡಿ, 18 ತಿಂಗಳ ಅವಕಾಶ ಇದೆ. ಇಲ್ಲ ಇಲ್ಲ, ಆ ತರ ಅವಕಾಶಗಳಿರುವುದಿಲ್ಲ. ಆಲ್ರೆಡಿ 2 ಮಂತ್ 3 ಮಂತ್ ಅಲ್ಲಿ ಫುಲ್ ಪೇಮೆಂಟ್ ಮಾಡಿದವರಿಗೆ ಮಾತ್ರ ಅವಕಾಶ ಕೊಡ್ತಾ ಇದ್ದೀವಿ. ಇಲ್ಲ, ಆ ತರ ಅವಕಾಶಗಳಿರೋದಿಲ್ಲ. ಸೆಕೆಂಡ್ ಮಂತ್ ಅಲ್ಲಿ ಸೇರೋರಿಗೆ ಅವಕಾಶಗಳಿರುತ್ತೆ. ಆಲ್ರೆಡಿ ನಮ್ಮ ರೂಲ್ಸ್ ಅಲ್ಲಿ ಅವಕಾಶಗಳಿದೆ. 3 ನಾನು ಹೇಳೋದು ಕೇಳಿ, ಟೋಟಲ್ 4 ತಿಂಗಳವರೆಗೂ ಅವಕಾಶ ಇರುತ್ತೆ. 4 ತಿಂಗಳವರೆಗೂ. ಆ ನಂತರ ಅವಕಾಶಗಳಿರುವುದಿಲ್ಲ. 5ನೇ ತಿಂಗಳಿಂದ ಅವಕಾಶಗಳಿವೆ. ಅಲ್ಲಿ ಸ್ಟಾಪ್, ಮುಗೀತು. ಇರುತ್ತೆ. ಆಲ್ರೆಡಿ ನಾವು ಎಲ್ಲರ ಹತ್ರ ಗ್ರಾಹಕರ ಹತ್ರ ಹೇಳ್ತೀವಿ ಮಾಹಿತಿ. ಓಕೆ, ಆಯ್ತು ಸರ್, ಆಯ್ತು. ಓಕೆ ಸರ್, ಧನ್ಯವಾದ. ಥ್ಯಾಂಕ್ ಯು. ಮುಂದುವರಿಸಿ, ಒಳ್ಳೇದಾಗ್ಲಿ. ಸರ್, ನೀವು ಕೂಡ ಇಲ್ಲೇ ಇರಬೇಕು. ಯಾಕೆಂದ್ರೆ ಈಗ ಡಬ್ಕಿ ಡಬಲ್ ಬಡಾ ಬಂಪರ್ ಯಾರಿಗೂ ಹೋಗ್ತಾ ಇದೆ, ಟಾಟಾ ಪಂಚ್ ಅಂತ. ಒನ್ ಆಫ್ ದಿ ಫೌಂಡರ್ಸ್ ಇಮ್ರಾನ್ ಸರ್, ಅಶೋಕ್ ಸರ್ ಅಂಡ್ ಉಮರ್ ಫಾರೂಕ್ ಸರ್ 3 ಜನರು ಕೂಡ ಇದ್ದಾರೆ. ಸೊ ಅವರ ಒಂದು ಸಮ್ಮುಖದಲ್ಲಿ ಈಗ ವಿಶಲ್ ಗ್ರೂಪ್ ಅಸೋಸಿಯೇಟ್ಸ್ ನ ಸೀಸನ್ 2 ಗೋಲ್ಡ್ ಸೇವಿಂಗ್ ಸ್ಕೀಮ್ ನಡೀತಾ ಇದೆ 20 ತಿಂಗಳಿಗೆ. ಅದರಲ್ಲಿ 2ನೇ ತಿಂಗಳ ಈ ಒಂದು ಬಂಪರ್ ಬ್ಯಾಕ್ ಟು ಬ್ಯಾಕ್ 2 ಕಾರ್ಗಳನ್ನ ಕೊಡಲಾಗ್ತಾ ಇದೆ. ಅದರಲ್ಲಿ 2ನೇ ತಿಂಗಳ ಒಂದು ಬಡ ಬಂಪರ್ ಟಾಟಾ ಪಂಚ್ ಯಾರಿಗೆ ಹೋಗ್ತಾ ಇದೆ. ಸೊ ಕಮಾನ್, ಲೆಟ್ಸ್ ಹಾವ್ ಅ ಲುಕ್. ಕಮಾನ್ ಸರ್, ನೀವು ಕೂಡ ಆಗ್ಲಿಂದ ರೆಡಿ ಆಗಿ ನಿಂತಿದ್ದೀರಾ. ಸೊ ನೋಡೋಣ, ಕಣ್ಮುಚ್ಚಿ ರೆಡಿನಾ ನೀವೆಲ್ರು ನೋಡೋದಿಕ್ಕೆ? ಓ ಮೈ ಗಾಡ್, ಫಿಂಗರ್ಸ್ ಕ್ರಾಸ್. ಈ ಮಹಾಶಿವರಾತ್ರಿ ಎಂದು ನಿಮ್ಮಲ್ಲಿ ಯಾರಿಗಾದ್ರೂ ಬರುತ್ತಾ ನೋಡೋಣ ಟಾಟಾ ಪಂಚ್? ಸರಿಗೆ ತುಂಬಾ ಆಸೆ ಇದೆ, ಅವ್ರಿಗೆ ಬರುತ್ತಾ ಗೊತ್ತಿಲ್ಲ. ನೋಡೋಣ ಬನ್ನಿ. ಕಮಾನ್ ಸರ್, ರೆಡಿ, ಶುರು ಹಚ್ಕೊಳ್ಳಿ.
ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ. ಓಂ ನಮಃ ಶಿವಾಯ. ಕೊಡಿ ಸರ್, ಕೊಡಿ ಸರ್. 35 ನನ್ನ ಲಕ್ಕಿ ನಂಬರ್ 1335. ಕಂಗ್ರಾಚುಲೇಷನ್. 1335. ಕಂಗ್ರಾಚುಲೇಷನ್ಸ್. ಅಫ್ ಕೋರ್ಸ್ ಎಲ್ರಿಗೂ ಆಸೆ ಇರುತ್ತೆ ಈ ಶಿವರಾತ್ರಿ ಹಬ್ಬದ ದಿನ, ಸೊ ನಮಗೂ ಒಂದು ಬಡ ಬಂಪರ್ ಬರ್ಲಿ ಅಂತ ಹೇಳಿ. ಬಹುಶಃ ಇಷ್ಟು ಕ್ರೇಜಿ ಆಗಿ ಒಂದು 15-20 ಮಂತ್ಸ್ ಇಂದ ಶ್ರೀರಂಗಪಟ್ಟಣದವ್ರಿಗೆ ಬಂದಿದೆ ನೋಡಿ. ಶಿರೀಶ್ ಅಂತ ಅವರ ಹೆಸರು. 1335 1335. ಅವರಿಗೆ ಶುಭವಾಗ್ಲಿ ಸರ್. ಪಿಕ್ ಮಾಡಿದ್ದಕ್ಕೆ ನಿಮ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಅಂಡ್ ಬರುವಂತಹ ತಿಂಗಳಲ್ಲಿ ಏನೆಲ್ಲ ಬಹುಮಾನಗಳಿದೆ, ಸೊ ಎಲ್ಲರಿಗೂ ಬರ್ಲಿ, ಶಿವನ ಅನುಗ್ರಹ ಸಕಲರಿಗೂ ಸಿಗ್ಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದೀವಿ. ಇದು ವಿಜುವಲ್ ಗ್ರೂಪ್ ಅಸೋಸಿಯೇಟ್ಸ್ ನ ಪ್ರತಿ ತಿಂಗಳ 15ನೇ ತಾರೀಕು ನಡೆಯುವಂತಹ ಬಂಪರ್ ಲಕ್ಕಿ ಡ್ರಾ ಕಾರ್ಯಕ್ರಮ. ಬಡ ಬಂಪರ್ ಹೋಗಿದೆ 1335ಕ್ಕೆ. ಸೊ ಅವರು ಶ್ರೀರಂಗಪಟ್ಟಣದ ಶಿರೀಶ್ ಅವರಿಗೆ ಹೋಗಿದೆ. ಅವ್ರಿಗೆ ಒಳ್ಳೇದಾಗ್ಲಿ, ಅವರನ್ನ ಕನೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಟೀಮ್ ಅವರು ಅಂತ ಹೇಳ್ತಾ. ಟಾಟಾ ಪಂಚ್ ಹೋಗಿದೆ 1335 ಈ ಒಂದು ಕೂಪನ್ ನಂಬರ್ಗೆ. ಸರ್ ಥ್ಯಾಂಕ್ ಯು ಸೋ ಮಚ್. ಸೊ ಸಾಕಷ್ಟು ಜನರು ಮೂಲೆ ಮೂಲೆಯಿಂದ, ಕರ್ನಾಟಕ ಮಾತ್ರ ಅಲ್ಲ ಬೇರೆ ಸ್ಟೇಟ್ಸ್ ಇಂದ, ಬೇರೆ ಕಂಟ್ರೀಸ್ ಅಲ್ಲಿರುವಂತಹ NRIಗಳು ಕೂಡ ವಿಜುವಲ್ ಗ್ರೂಪ್ ಅಸೋಸಿಯೇಟ್ಸ್ ಅನ್ನ ಮೆಚ್ಚಿ ನಂಬಿ ಸದಸ್ಯರಾಗ್ತಾ ಇದ್ದಾರೆ. ಸೊ ಅದರಲ್ಲಿ ಸಾಕಷ್ಟು ಜನರು ಬಹುಮಾನಗಳನ್ನ ಪಡ್ಕೊಳ್ತಾ ಇದ್ದಾರೆ. ಇನ್ನೂ ಒಂದಷ್ಟು ಜನರಿಗೆ ಬರ್ತಾ ಇಲ್ಲ, ಯಾಕೆಂದ್ರೆ ಇದು ಅದೃಷ್ಟದ ಆಟ ಅಂತಾನೆ ಹೇಳ್ಬಹುದು. ಬಡವ ಶ್ರೀಮಂತ ಅದೆಲ್ಲ ನಾವು ನೋಡಕ್ಕಾಗಲ್ಲ, ಯಾಕೆಂದ್ರೆ ನಾವ್ ಯಾರು ಕೂಡ ನಂಬರ್ಸ್ ಅನ್ನ ನೋಡಿ ಹೀಗೆ ಪಿಕ್ ಮಾಡ್ತಾ ಇಲ್ಲ. ಎಲ್ಲಾ ಗ್ರಾಹಕರು ಯಾರೆಲ್ಲ ಕಂತುಗಳನ್ನು ಕಟ್ತಾ ಇದ್ದಾರೆ ನೇರವಾಗಿ ಅವರೇ ಬರ್ತಾರೆ. ಸೊ ಅವರಿಂದನೇ ಈ ರೀತಿಯಾಗಿ ಒಂದು ಲಕ್ಕಿ ಡ್ರಾ ಕಾರ್ಯಕ್ರಮವನ್ನ ಅವರ ಸಮ್ಮುಖದಲ್ಲೇ ಮಾಡುವಂತದ್ದು. ಇವತ್ತು ಕೂಡ ಶಿವರಾತ್ರಿ ಹಬ್ಬ ಇದ್ರೂ ಸಾಕಷ್ಟು ಜನರು ಬಂದಿದ್ರು. ಬಂದಂತಹ ಎಲ್ಲರಿಗೂ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ. ಸೊ ಈಗ ಬಡಾ ಬಂಪರ್ ಲಕ್ಕಿ ಡ್ರಾ ವಿನ್ನರ್ 1335 1335 ನೋಡಿ. 5000ಕ್ಕೂ ಹೆಚ್ಚಿನ ಕೂಪನ್ಗಳು ಇರುವಂತ ಈ ಬಾಕ್ಸ್ ಅಲ್ಲಿ ಅವರಿಗೆ ಈ ಒಂದು ಟಾಟಾ ಪಂಚ್ ಕಾರ್ ಹೋಗ್ಬೇಕು ಅನ್ನುವಂಥದ್ದು ವಿಧಿ ಲಿಖಿತ ಅಂತ ಹೇಳಬಹುದು. ಸೊ ಹಾಗಾಗಿ ಅವ್ರಿಗೆ ಹೋಗಿದೆ. ನಿಮಗ್ ಬಂದಿಲ್ಲ ಅಂತ ಯೋಚನೆ ಮಾಡಬೇಡಿ, ಬೇಜಾರು ಮಾಡ್ಕೊಳ್ಬೇಡಿ. ಅದೃಷ್ಟ ಒಂದಲ್ಲ ಒಂದಿನ ನಿಮ್ಮನೆ ಬಾಗ್ಲಿಗೂ ಬರುತ್ತೆ. ಸೊ ಅದನ್ನ ನೀವು ಶ್ರಮವನ್ನ ಹಾಕಿ ನಿಮ್ಮ ಕೆಲಸವನ್ನ ನೀವು ಮಾಡ್ತಾ ಹೋಗಿ. ಸೊ ನೀವ್ ಏನ್ ಎಫರ್ಟ್ಸ್ ಅನ್ನ ಹಾಕ್ಬೇಕು ಅದನ್ನ ಹಾಕ್ತಾ ಹೋಗಿ. ಪ್ರತಿ ತಿಂಗಳು 10ನೇ ತಾರೀಕಿನ ಮುಂಚಿತವಾಗಿ ಪೇಮೆಂಟ್ಸ್ ಅನ್ನ ಮಾಡಿ ಇಮಿಡಿಯೇಟ್ ಆಗಿ ಸ್ಕ್ರೀನ್ ಶಾಟ್ ಅನ್ನ ಅಸೋಸಿಯೇಟ್ಸ್ಗೆ ಕಳಿಸ್ಕೊಡಿ ಅಂತ ಹೇಳ್ತಾ. ಸೊ ಈಗ ಅಶೋಕ್ ಸರ್ ಇದ್ದಾರೆ. ಸೊ ಹೇಗೆ ಅನ್ನಿಸ್ತು ಇವತ್ತಿನ ಕಾರ್ಯಕ್ರಮ ಸರ್? ಕಾರ್ಯಕ್ರಮ ಎಂದಿನಂತೆ ಸದಾ ತುಂಬಾ ಚೆನ್ನಾಗಿರುತ್ತೆ. ಸೊ ಅದರಲ್ಲೂ ಸುಮಾರು ನಮ್ಮ ಗ್ರಾಹಕರುಗಳು ಆಕ್ಚುಲಿ ರೆಗ್ಯುಲರ್ ಆಗಿ ನಮ್ಮ ಕಚೇರಿಯಲ್ಲಿ ಲಾಸ್ಟ್ ನ ಪ್ರಾರಂಭ ಮಾಡಿದ್ದು. ಬಟ್ ಈ ಸತಿ ಏನಕ್ಕೆ ಅಂತಂದ್ರೆ ಹಬ್ಬ ಹರಿದಿನ ರಜಾ ದಿನಗಳು. ಸೊ ಲಾಸ್ಟ್ ಟೈಮ್ 15ನೇ ತಾರೀಕು ಮೊದಲ ಬಂಪರ್ ಡ್ರಾ ಸ್ವಲ್ಪ ವಿಜೃಂಭಣೆಯಿಂದ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಕ್ಷೇಮ ಭವನ ಅನ್ನೋ ಒಂದು ಹಾಲ್ ಅಲ್ಲಿ ಮಾಡಿದ್ವಿ. ಈ ಸತಿ ಶಿವರಾತ್ರಿ ಇರುತ್ತೆ, ಜಾಗರಣೆ ಇರುತ್ತೆ. ಇದು ಒಂಥರ ಬಡ ಬಂಪರ್ ಡ್ರಾ ಇರೋದ್ರಿಂದ ಸೊ ಮತ್ತೊಮ್ಮೆ ಒಂದು ಪಾರ್ಟಿ ಹಾಲ್ ಅಲ್ಲೇ ಮಾಡಿರೋಂಥದ್ದು. ನೋಡೋಣ ಮುಂದಿನ ತಿಂಗಳು ಹೇಗಿರುತ್ತೆ ಅಂತ. ಮತ್ತೆ ಇನ್ನೊಂದು ನಮ್ಮ ಗ್ರಾಹಕರಿಗೆ ಪ್ರತಿಯೊಬ್ಬರಿಗೂ ಒಂದು ಸೂಚನೆ. ಸೊ ದಯಮಾಡಿ ತಾವುಗಳು ಪೇಮೆಂಟ್ ನ ಆದಷ್ಟು 10ನೇ ತಾರೀಕು ಇವತ್ತಿಂದನೇ ಅವಕಾಶಗಳಿರುತ್ತೆ ತಾವು ಹಣವನ್ನ ಪಾವತಿ ಮಾಡೋದಕ್ಕೆ. ಇವತ್ತಿನಿಂದ ನೆಕ್ಸ್ಟ್ ಮಾರ್ಚ್ 10ನೇ ತಾರೀಕು ಒಳಗಡೆವರೆಗೂ ಪಾವತಿ ಇರುತ್ತೆ. ಆದಷ್ಟು ಮುಂಚಿತವಾಗಿ ಪಾವತಿ ಮಾಡೋದ್ರಿಂದ ನಮಗೆ ಒಂದು ರಿಸ್ಕ್ ಫ್ಯಾಕ್ಟರ್ ಏನು ಅಂತ ಅಪ್ಡೇಟ್ಸ್, ಕಾಯಿನ್, ಸೆಟ್ರೇಟ್ಸ್ ಇವೆಲ್ಲ ಮಾಡೋದಕ್ಕೆ ತೊಂದರೆ ಆಗೋದಿಲ್ಲ. ಆದಷ್ಟು ನಾವು ನಮ್ಮೆಲ್ಲ ಆತ್ಮೀಯ ಗ್ರಾಹಕರಲ್ಲಿ ಕೇಳ್ಕೊಳ್ಳೋದೇನಂತಂದ್ರೆ 10ನೇ ತಾರೀಕು ಮುಂಚಿತವಾಗಿ ತಾವು ನಿಮ್ಮ ಒಂದು ಉಳಿತಾಯದ ಹಣವನ್ನ ಪಾವತಿ ಮಾಡಿ ಮುಂದಿನ ತಿಂಗಳ ಏನು ಬಂಪರ್ ಡ್ರಾ ವಿಜೇತರಿರುತ್ತೆ ಅದಕ್ಕೆಲ್ಲ ತಿಳಿಸ್ಕೊಡ್ತೀವಿ. ಹಾಗೆ ಇವತ್ತಿನ ಬಡ ಬಂಪರ್ನ ವಿಜೇತರ ಜೊತೆ ಮಾತಾಡಿರಂತೆ ಒಂದೇ ನಿಮಿಷ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಈಗ ಬಡ ಬಂಪರ್ನ ವಿಜೇತರಿದ್ದಾರೆ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ. ಹೇಳಿ ಮೇಡಮ್.
ತಮ್ಮ ಹೆಸರು ಸರ್? ನಮ್ಮ ಹೆಸರು ಸುರೇಶ್ ಅಂತ. ಸುರೇಶ್ ಅಂತನಾ? ನಾನು ಸಿರೀಶ್ ಅಂತ ಹೇಳ್ದೆ ಇಷ್ಟೊತ್ತೂರು. ಹೇಗಿದ್ದೀರಾ? ಹ್ಯಾಪಿ ಶಿವರಾತ್ರಿ ನಿಮ್ಗೆ. ಹೊಸ ವರ್ಷದ ಇದು ಥ್ಯಾಂಕ್ ಯು ಸೋ ಮಚ್. ಅಂಡ್ ನೀವು ವಿಜುವಲ್ ಗ್ರೂಪ್ ಅಸೋಸಿಯೇಟ್ಸ್ ಅಲ್ಲಿ ಮೆಂಬರ್ ಆಗಿದ್ದೀರಾ, ನೆನಪಿದ್ಯಾ? ಹೌದು. ಏನು ಸರ್ ಕೂಪನ್ ನಂಬರ್? ಮೇಡಮ್ ಕೂಪನ್ ನಂಬರ್ ನಮ್ದು 1135 ಇರ್ಬೇಕು ಮೇಡಮ್. ಅದು ಪಕ್ಕ ಗೊತ್ತಿಲ್ಲ. ಕರೆಕ್ಟ್ ಆಗಿ ನೋಡಿ ಹೇಳಿ. ಶಿವರಾತ್ರಿ ಹಲೋ ಅವ್ರ ಮನೆಗೆ ಹೋಗಿ ನೋಡ್ಬೇಕು ಮೇಡಮ್. ಅದು ಸರ್ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಓಕೆ, ಎಲ್ಲಿಂದ ಸರ್ ನೀವು? ಮೇಡಮ್ ಶ್ರೀರಂಗಪಟ್ಟಣ. ಓಕೆ, ನಿಮ್ಮ ಕೂಪನ್ ನಂಬರ್ 1335 1335. ಚೆಕ್ ಮಾಡಿ ಒಂದ್ಸಲ. 1335. ಓಕೆ ಓಕೆ. ನಿಮಗೆ ಇವತ್ತು ಬಡಾ ಬಂಪರ್ ಬಂದಿದೆ. ಒಂದ್ ಕಡೆ ಶಿವರಾತ್ರಿ ಹಬ್ಬ, ಇನ್ನೊಂದ್ ಕಡೆ ಟಾಟಾ ಪಂಚ್ ನಿಮ್ ಮನೆಗ್ ಬರ್ತಾ ಇದೆ. ಕಂಗ್ರಾಚುಲೇಷನ್ಸ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ, ಹಬ್ಬನ ಇನ್ನು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿ. ಮಿಕ್ಕಿದೆಲ್ಲ ವಿಷಯಗಳನ್ನ ನಮ್ಮ ಟೀಮ್ ಅವ್ರು ನಿಮ್ಗೆ ಕಾಲ್ ಮಾಡಿ ತಿಳಿಸ್ಕೊಡ್ತಾರೆ. ಅಂಡ್ ಏನ್ ಕೆಲಸ ಮಾಡ್ಕೊಂಡಿದ್ದೀರಾ ಸರ್? ಮೇಡಮ್ ನಾವು ಫಾರ್ಮರ್ ಮೇಡಮ್. ಸರ್ ಫಾರ್ಮರ್, ರೈತರು. ನೀವೇ ನಮ್ಮ ದೇಶದ ಬೆನ್ನೆಲುಬು ಸರ್. ನಿಮ್ಗೆ ಜಾಸ್ತಿ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀವಿ. ಸೊ ಹೀಗೆ ಕಂಟಿನ್ಯೂ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲಾರ್ಗೂ ವಿಜುವಲ್ ಗ್ರೂಪ್ಸ್ ನ ಬಗ್ಗೆ ತಿಳಿಸ್ಕೊಡಿ, ಆಯ್ತಾ? ತಿಳಿಸ್ಕೊಡ್ತೀವಿ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಮೇಡಮ್ ಯಾವಾಗ ಬರುತ್ತೆ ಮೇಡಮ್? ಖಂಡಿತ ಅದನ್ನ ಫೋನ್ ಮಾಡಿ ತಿಳಿಸ್ಕೊಡ್ತಾರೆ ನಿಮ್ಗೆ, ಯೋಚನೆ ಮಾಡಬೇಡಿ. ಥ್ಯಾಂಕ್ ಯು. ಸಭಾ, ಸೊ ಇವತ್ತಂತೂ ಬಡಾ ಬಂಪರ್ ಅಂಡ್ ಸರ್ಪ್ರೈಸ್ ಗಿಫ್ಟ್ ರಿಂಗು ಎಲ್ಲಾರ್ಗೂ ತೃಪ್ತಿಯಿಂದ ಕೊಟ್ಟಿದ್ದಾಯ್ತು. ಹಾಗೆ ಅದ್ಭುತವಾಗಿ ಮಹಾಶಿವರಾತ್ರಿ ಹಬ್ಬವನ್ನ ನಿಮ್ಗಳ ಜೊತೆನಲ್ಲಿ ಸೆಲೆಬ್ರೇಟ್ ಮಾಡಿದ್ದು ಇನ್ನೂ ಒಂದು ದೊಡ್ಡ ಖುಷಿ ಅಂತಾನೆ ಹೇಳಬಹುದು. ಸೊ 5 ಆಕ್ಸೆಸ್, 1 ಟಾಟಾ ಪಂಚು. ಓಕೆ, ಗೌರಿಬಿದನೂರು. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್. ಯಾವ ಊರು? ಗೌರಿಬಿದನೂರ್ ಹತ್ರ. ಗಂಗಸಂದ್ರ. ಯಾವ್ದು? ಗಂಗಸಂದ್ರ ಮ್ಯಾಮ್. ಗಂಗಸಂದ್ರ. ಓ, ನಮ್ ಸಂಬಂಧಿಕರೆಲ್ಲ ಇದ್ದಾರೆ, ಗೊತ್ತಾ ನಿಮ್ಗೆ? ಹೇಳಿ ಮೇಡಮ್. ಓಕೆ ಸರ್, ಇವತ್ತು ನಿಮ್ಗೆ ಒಂದು ಪ್ರೈಸ್ ಬಂದಿದೆ. ಕಾರ್ಯಕ್ರಮ ನೋಡ್ತಾ ಇದ್ರಾ? ಮೇಡಮ್ ನೋಡ್ತಾ ಇದ್ವಿ. ಓಕೆ, ಹಾಗಿದ್ರೆ ನಿಮ್ಗೇನು ಹೆಚ್ಚಾಗಿ ಹೇಳೋದೇ ಬೇಕಾಗಿಲ್ಲ. ನೀವು ಪ್ರೈಸ್ ಅನ್ನ ವಿನ್ ಮಾಡಿದೀರಾ. ನಿಮ್ಗೆ ಒಳ್ಳೇದಾಗ್ಲಿ. ಮಿಕ್ಕಿದೆಲ್ಲ ಮಾಹಿತಿಯನ್ನ ನಮ್ಮ ಸ್ಟಾಫ್ ನಿಮ್ಗೆ ಕಾಲ್ ಮಾಡಿ ತಿಳಿಸ್ಕೊಡ್ತಾರೆ. ನಿಮ್ಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಾ, ಶ್ರೀರಂಗಪಟ್ಟಣ, ಗೌರಿಬಿದನೂರು, ಇನ್ನೆಲ್ಲೋ ಮಂಗಳೂರು. ಸೊ ಹೀಗೆ ಎಷ್ಟೊಂದು ಜನರಿಗೆ ಈ ಒಂದು ಬಹುಮಾನಗಳು ಹೋಗ್ತಾ ಇದೆ ಅಂತ ಹೇಳಿ. ಸೊ ನೀವು ಅಷ್ಟೇ 4 ತಿಂಗಳವರೆಗೂ, ಅಂದ್ರೆ ಇನ್ನು 2 ತಿಂಗಳವರೆಗೂ ನಿಮ್ಗೆ ಅವಕಾಶ ಇದೆ. ಸೊ ವಿಜುವಲ್ ಗ್ರೂಪ್ಸ್ ನ ಸೀಸನ್ 2 ನಲ್ಲಿ ಮೆಂಬರ್ ಆಗೋದಕ್ಕೆ. ಸೊ ಆದಷ್ಟು ಬೇಗ ನೀವು ಕೂಡ ಮೆಂಬರ್ ಆಗಿ. ಇನ್ನು 2 ತಿಂಗಳು ಮಾತ್ರನೇ ಬಾಕಿ ಇರುವಂತದ್ದು, ಬಿಕಾಸ್ ಆಲ್ರೆಡಿ 2 months ಡನ್. ಸೊ ಹಂಗ್ ನೋಡ್ತಾ ಹೋದ್ರೆ ಇನ್ನು 2.5 ತಿಂಗಳು ಬಾಕಿ ಇದೆ. ಸೊ ಬೇಗ ನೀವು ಮೆಂಬರ್ ಆಗಿ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಈ ವಿಷಯದ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ತಾ, ಶಿವಕುಮಾರ್ ಸರ್ ನಮಸ್ಕಾರ. ಶಿವರಾತ್ರಿ ಹಬ್ಬದ ಶುಭಾಶಯಗಳು ನಿಮ್ಗೆ. ಥ್ಯಾಂಕ್ ಯು ಮೇಡಮ್. ಓಕೆ, ಕಾರ್ಯಕ್ರಮ ನೋಡ್ತಿದ್ದೀರಾ? ಇಲ್ಲ ಮೇಡಮ್, ಹೊರಗಡೆ ಇದೆ ಮೇಡಮ್. ಓಕೆ, ನಿಮ್ಮ ಹತ್ರ 2 ವೀಲರ್ ಇದೆಯಾ, 4 ವೀಲರ್ ಇದೆಯಾ? 2 ವೀಲರ್ ಮೇಡಮ್. ಅದ್ರ ಜೊತೆಲಿ ಇನ್ನೊಂದು ಆಡ್ ಆನ್ ಆಗ್ತಾ ಇದೆ ನಿಮ್ಗೆ. ಕಂಗ್ರಾಚುಲೇಷನ್ಸ್, ಆಕ್ಸಿಸ್ ಗಾಡಿಯನ್ನ ವಿನ್ ಮಾಡಿದಿರಾ. ಥ್ಯಾಂಕ್ ಯು ಮೇಡಮ್. ಖುಷಿ ಆಗ್ತಿದ್ಯಾ? ತುಂಬಾ ಖುಷಿ ಆಗ್ತಿದೆ ಮೇಡಮ್. ಓಕೆ, ಈ ಖುಷಿ ಇನ್ನೂ ಜಾಸ್ತಿ ಆಗ್ಲಿ. ಮಿಕ್ಕಿದೆಲ್ಲ ಮಾಹಿತಿಯನ್ನ ನಮ್ಮ ಸ್ಟಾಫ್ ನಿಮ್ಗೆ ಕಾಲ್ ಮಾಡಿ ತಿಳಿಸ್ಕೊಡ್ತಾರೆ. ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು. ಓಕೆ, ನೋಡಿದ್ರಾ, ಆಕ್ಸಿಸ್ಸು, ಟಾಟಾ ಪಂಚು ಯಾರ್ಯಾರಿಗೆ ಹೋಗ್ತಾ ಇದೆ ಅಂತ ಹೇಳಿ. ಸೊ ಈಗ ಮತ್ತೊಬ್ರು ಗ್ರಾಹಕರು ಲೈನ್ ಅಲ್ಲಿ ಇದ್ದಾರೆ. ಕಾಲ್ ಮಾಡ್ತಾ ಇದೀವಿ ಲೈವ್ ನ ಮೂಲಕನೇ ಅವರಿಗೆ ತಿಳಿಸ್ಕೊಡೋದಿಕ್ಕೆ. ಕೆಲವೊಬ್ರು ಲೈವ್ ಅನ್ನ ನೋಡ್ತಾ ಇರ್ತಾರೆ, ಇನ್ನೂ ಕೆಲವರು ಕಾರ್ಯಕ್ರಮವನ್ನ ನೋಡೋದಿಲ್ಲ. ಸೊ ಅಂತವರಿಗೆ ತಿಳಿಸಿದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಸೊ ನೀವು ಕೂಡ ಅಷ್ಟೇ ಬೇಗ ಮೆಂಬರ್ಶಿಪ್ ಅನ್ನ ತಗೊಳ್ಳಿ. ನಿಮ್ಗೆ ಲಕ್ಕಿ ಡ್ರಾನಲ್ಲಿ ಬರ್ಲಿಲ್ಲ ಅಂದ್ರೆ ಏನಾಯ್ತು, ನೀವು ಕಟ್ಟೋಂಥ ದುಡ್ಡಿಗೆ ಚಿನ್ನವನ್ನ ಖರೀದಿ ಮಾಡಬಹುದು. ಓಕೆ, ನಮ್ಮ ಹಳೆಯ ಗ್ರಾಹಕರು ಸೀಸನ್ 2 ನಲ್ಲೂ ಕಂಟಿನ್ಯೂ ಆಗ್ತಾ ಇದ್ದಾರೆ. ವಾಣಿ ಅವರೇ ನಮಸ್ಕಾರ. ಕಾರ್ಯಕ್ರಮ ನೋಡ್ತಿದ್ದೀರಾ? ಓಕೆ, ಹಾಗಾದ್ರೆ ನಿಮ್ಗೆ ಪ್ರೈಸ್ ಬಂದಿದೆ, ಗೊತ್ತಾಯ್ತಾ?
ಇಲ್ಲ ಮೇಡಮ್ ನಮಗೆ ಇವತ್ತು ನೋಡಿಲ್ಲ ನಾನು ಇವತ್ತು ಇವತ್ ನೋಡಿಲ್ವಾ? ನಿಮ್ಮ ಕೂಪನ್ ನಂಬರ್ ಏನು? ನಮ್ಮ ಕೂಪನ್ ನಂಬರ್ 655 ಎಸ್ 655. ನಿಮ್ಗೆ ಆಕ್ಸೆಸ್ ಬಂದಿದೆ ಮೇಡಮ್, ಕಂಗ್ರಾಚುಲೇಷನ್ಸ್. ಆಕ್ಸಿಸ್ ಬಂದೈತೆ. ಎಸ್, 2 ವೀಲರ್ ನ ಗೆದ್ದಿದ್ದೀರಾ. ಮಿಕ್ಕಿದೆಲ್ಲ ಮಾಹಿತಿಯನ್ನ ನಮ್ಮ ತಂಡದವರು ಕಾಲ್ ಮಾಡಿ ನಿಮ್ಗೆ ತಿಳಿಸ್ತಾರೆ. ಅಂಡ್ ಹ್ಯಾಪಿ ಶಿವರಾತ್ರಿ ಹಬ್ಬನ ಜೋರಾಗಿ ಸೆಲೆಬ್ರೇಟ್ ಮಾಡಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಓ ಮೈ ಗಾಡ್, ಅವರ ಖುಷಿನ